ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಚವ್ಹಾಣ್ ಅಂತೇಳಿ. ದ ಕ್ಲಾಸಿಕ್ IAS ಆ್ಯಂಡ್ KA ಸ್ಟಡಿ ಸರ್ಕಲಲ್ಲಿ ನಾನು ಇಂಡಿಯನ್ ಪೊಲಿಟಿ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಇವಾಗೆಲ್ಲ ಆನ್ಲೈನಲ್ಲಿ ಕ್ಲಾಸಸನ್ನು ಮಾಡುವಂಥ ಒಂದು ಟ್ರೆಂಡ್ ಬೆಳ್ಕೊಳ್ತಾ ಇದೆ. ಸೊ ಆ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸನ್ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸೂಪರ್ ಸರ್ ಅವರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ನಾನು ಇಂಡಿಯನ್ ಪೊಲಿಟಿ ವಿಭಾಗದಲ್ಲಿ ಮೂಲಭೂತ ಹಕ್ಕುಗಳು ಇರತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಇವತ್ತಿನ ದಿನ ಈ ಮೂಲಭೂತ ಹಕ್ಕುಗಳು ಇರತಕ್ಕಂಥ ಕಾನ್ಸೆಪ್ಟನ್ನು ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಮೂಲಭೂತ ಹಕ್ಕುಗಳು. ಏನು ಮೂಲಭೂತ ಹಕ್ಕುಗಳು ಅಂತಂದ್ರೆ, ಮೂಲಭೂತ ಹಕ್ಕುಗಳು ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯನೂ ಸಹ ತನಗೆ ಆಗಿರ್ತಕ್ಕಂಥ ತಂದೆ ಆಗಿರ್ತಕ್ಕಂಥ ಕೆಲವೊಂದು ಅವಶ್ಯಕತೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾನೆ. ಅವುಗಳೆಲ್ಲವನ್ನ ಈಡೇರಿಸಿಕೊಳ್ಳಿಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಕೆಲವೊಂದು ಅವಕಾಶಗಳನ್ನು ಕೊಡಲಾಗಿದೆ. ಸೊ ಅವುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಹೇಳಿ ನಾವು ನೋಡ್ತೀವಿ. ಸ್ನೇಹಿತರೆ, ನಿಮಗೆ ಒಂದು ವಿಷಯವನ್ನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿಯೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಭಾಗ ಇದ್ರೆ ಅದು 3ನೇ ಭಾಗ. ಯಾವ ಭಾಗ? 3ನೇ ಭಾಗ. ಈ 3ನೇ ಭಾಗ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಈ 3ನೇ ಭಾಗ ಸಂಪೂರ್ಣವಾಗಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ. ಎರಡನೇದಾಗಿ, ಸಂವಿಧಾನದ 3ನೇ ಭಾಗದ 12ನೇ ವಿಧಿಯಿಂದ ಹಿಡಿದು 35ನೇ ವಿಧಿಗಳವರೆಗೆ 12ನೇ ವಿಧಿಯಿಂದ ಹಿಡಿದು 35ನೇ ವಿಧಿಗಳವರೆಗೆ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ FR ಅಂತ ಬರ್ತಿದ್ದೀನಿ, ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಇದು. ಇಲ್ಲಿ ಸಂವಿಧಾನದ 3ನೇ ಭಾಗದ 12ರಿಂದ 35ನೇ ವಿಧಿಗಳವರೆಗೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ನೋಡ್ತೀವಿ. ಆಮೇಲೆ ಸರ್, ಹಾಗಾದ್ರೆ ಮೂಲಭೂತ ಹಕ್ಕುಗಳು ನಮ್ಮವ ಅಥವಾ ಬೇರೆ ಯಾವ್ದಾದ್ರು ದೇಶದಿಂದ ನಾವು ಎರವಲು ಪಡ್ಕೊಂಡಿದೀವ ಅಂತ ಹೇಳಿ ನಮಗೆ ಡೌಟ್ ಬರ್ತದೆ. ಸೊ ಅಂತ ಸನ್ನಿವೇಶದಲ್ಲಿ ಸ್ನೇಹಿತರೆ, ಮೂಲಭೂತ ಹಕ್ಕುಗಳನ್ನ ನಾವು ಅಮೆರಿಕಾದಿಂದ ಎರವಲು ಪಡ್ಕೊಂಡಿದ್ದೇವೆ. ಎಲ್ಲಿಂದ ಎರವಲು ಪಡ್ಕೊಂಡಿದ್ದೇವೆ? ಅಮೆರಿಕಾದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ. ಅಮೆರಿಕಾದಲ್ಲಿ ಬಿಲ್ ಆಫ್ ರೈಟ್ಸ್ ಎಂಬತಕ್ಕಂಥ ಮೂಲಭೂತ ಹಕ್ಕುಗಳ ಪ್ರಣಾಳಿಕೆ ಇದೆ. ಈ ಬಿಲ್ ಆಫ್ ರೈಟ್ಸ್ ಎಂಬತಕ್ಕಂಥ ಮೂಲಭೂತ ಹಕ್ಕುಗಳ ಪ್ರಣಾಳಿಕೆಯಿಂದ ಸ್ನೇಹಿತರೆ ಇವತ್ತು ನಾವು ಮೂಲಭೂತ ಹಕ್ಕುಗಳು ಎಂಬತಕ್ಕಂಥ ಕಾನ್ಸೆಪ್ಟ್ ಅನ್ನ ಪಡ್ಕೊಂಡಿದ್ದೇವೆ. ಆಮೇಲೆ ಭಾರತ ದೇಶದ ಸಂವಿಧಾನದಲ್ಲಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗವಾಗಿರೋದ್ರಿಂದ ಈ ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥದ್ದು, ಸೊ ಆದ್ರಿಂದ ನಾವು ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರಿತೀವಿ. ಎರಡನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಬಹುದು. ಸರ್, ಆರ್ಟಿಕಲ್ 32ಗೆ ನಾವು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರಿತೀವಿ, ಬಟ್ ಇದೇನ್ ಸರ್ 3ನೇ ಭಾಗಕ್ಕೂ ಕರೀತಾರ ಅಂತ ಹೇಳಿ? ಹೌದು ಸ್ನೇಹಿತರೆ, ಭಾರತ ದೇಶದ ಸಂವಿಧಾನದಲ್ಲಿ 3ನೇ ಭಾಗ ಅತ್ಯಂತ ಪ್ರಮುಖ ಭಾಗವಾಗಿರೋದ್ರಿಂದ ನಾವು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಭಾಗವನ್ನು ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮ್ಸ್ ಅಲ್ಲಿ ಏನಾದ್ರು ನಿಮಗೆ ಇಲ್ಲಿ ಈ ಭಾರತ ದೇಶದ ಸಂವಿಧಾನದ ಅತ್ಯಂತ ಪ್ರಮುಖ ಭಾಗ, ಅದರ ಜೊತೆಗೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರ್ಸ್ಕೊಳ್ತಕ್ಕಂಥ ಭಾಗ ಯಾವುದು ಅಂತ ಹೇಳಿ ಕೇಳಿದ್ರೆ ನೀವು 3ನೇ ಭಾಗ ಟಿಕ್ ಮಾಡಿ, 3ನೇ ಭಾಗ. ಅದಾದ ಮೇಲೆ ಸಂವಿಧಾನದ ಯಾವ ವಿಧಿ ಕೇಳಿದ್ರೆ ನೀವು ಆರ್ಟಿಕಲ್ 32ನೇ ವಿಧಿ 32ನೇ ವಿಧಿನ ನೀವು ಎಂತ ಕರಿಬಹುದು? ಸಂವಿಧಾನದ ಆತ್ಮ ಮತ್ತು ಹೃದಯ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದಿದ್ದಾರೆ. ಇದು ಸ್ನೇಹಿತರೆ, ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ದೇಶದ ಸಂವಿಧಾನದ ಅತ್ಯಂತ ಪ್ರಮುಖ ಭಾಗ ಅಂತ ಹೇಳಿ ಮಾತನಾಡಿದ್ವಿ. ತದನಂತರದಲ್ಲಿ ಭಾರತ ದೇಶದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲ್ಪಡುವಂತ ಭಾಗ ಯಾವುದು ಅಂತ ಹೇಳಿ ಕೇಳ್ತಾರೆ. ಭಾರತ ದೇಶದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಆಲ್ರೆಡಿ ಹಿಂದಿನ ಎಕ್ಸಾಮ್ಸ್ ಗಳಲ್ಲಿ ಇದು ಪ್ರಶ್ನೆ ಬಂದಿರತಕ್ಕಂಥದ್ದು. ಇಲ್ಲಿ ಮೈನ್ ಆಗಿ ಗಮನಿಸಬೇಕು ಸ್ನೇಹಿತರೆ, ಮ್ಯಾಗ್ನಾ ಕಾರ್ಟಾ ಏನ್? ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಗಮನಿಸಿದಾಗ ಇದನ್ನ ಲಿಖಿತ ದಾಖಲೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದು ಲಿಖಿತ ದಾಖಲೆ ಹೌದು, ಆದ್ರೆ ಮ್ಯಾಗ್ನಾ ಕಾರ್ಟಾ ಅನ್ನೋ ಪದದ ಪದಶಃ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದು ಸ್ಥಳ. ಆಕ್ಚುಲಿ ಮ್ಯಾಗ್ನಾ ಕಾರ್ಟಾ ಎಂಬತಕ್ಕಂಥದ್ದು ಇಂಗ್ಲೆಂಡಿನಲ್ಲಿ ಬರ್ತಕ್ಕಂಥ ಒಂದು ಸ್ಥಳ. ಇಲ್ಲಿ ಏನಾಯ್ತು? 1215ನೇ ಇಸ್ವಿಯಲ್ಲಿ ಇಂಗ್ಲೆಂಡಿನ ಜಾನ್ ಎಂಬತಕ್ಕಂಥ ದೊರೆ ಆಳ್ವಿಕೆ ಮಾಡ್ತಿದ್ದ. ಈ ಇಂಗ್ಲೆಂಡಿನಲ್ಲಿ ಜಾನ್ ಎಂಬತಕ್ಕಂಥ ದೊರೆ ಆಳ್ವಿಕೆ ಮಾಡ್ತಿದ್ದ. ಇಂಗ್ಲೆಂಡಿನ ಜಾನ್ ಎಂಬತಕ್ಕಂಥ ದೊರೆ ಏನ್ ಮಾಡ್ತಾನೆ? ಇಡೀ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಲಿಖಿತ ದಾಖಲೆಯನ್ನು ಬರೆಸಿಡ್ತಾನೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲೇ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಮೊದಲನೇದಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಯಾವುದಾದ್ರೂ ಒಂದು ಲಿಖಿತ ದಾಖಲೆ ಆಗಿದ್ರೆ ಅದು ಜಾನ್ ಎಂಬತಕ್ಕಂಥ ದೊರೆ ಬರೆಸಿರ್ತಕ್ಕಂಥದ್ದು. ಅಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ಮ್ಯಾಗ್ನಾ ಕಾರ್ಟಾ ಅನ್ನೋ ಒಂದು ಸ್ಥಳ ಅದು ಫಂಡಮೆಂಟಲ್ ರೈಟ್ಸ್ ಫೇಮಸ್ ಆಗಿರೋದ್ರಿಂದ, ಸೊ ಇಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ
ಮೂರನೇ ಭಾಗ, ಭಾರತ ದೇಶದ ಸಂವಿಧಾನದ ಮೂರನೇ ಭಾಗ ಫಂಡಮೆಂಟಲ್ ರೈಟ್ಸ್ ಗೆ ಫೇಮಸ್ ಆಗಿರೋದ್ರಿಂದ ನಾವು ಇದನ್ನ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಅನ್ವಯ ಮಾಡ್ಕೊಂಡಿದೀವಿ. ಸೊ ಇಟ್ ಮೀನ್ಸ್ ಭಾರತ ದೇಶದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲ್ಪಡುವಂತಹ ಭಾಗ ಯಾವುದು? ಮೂರನೇ ಭಾಗ. ಆಮೇಲೆ ಇನ್ನು ಫಂಡಮೆಂಟಲ್ ರೈಟ್ಸ್ ಗೆ ಸಂಬಂಧಪಟ್ಟಂಗೆ ನಾವು ಮಾತನಾಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಮೂಲಭೂತ ಹಕ್ಕುಗಳನ್ನ ನಾವು ತಿದ್ದುಪಡಿ ಮಾಡಬಹುದು ಇಲ್ವೋ ಅಂತ ಹೇಳಿ ಕಂಡು ಬರುತ್ತೆ. ಅಂದ್ರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು, ಮಾಡಕ್ಕಾಗಲ್ಲ. ಅದು ಮೇನ್ ಆಗಿ ಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, 1978 ಅಲ್ಲಿ 1978 ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನಕ್ಕೆ ಎರಡನೇ ಅತ್ಯಂತ ದೊಡ್ಡ ತಿದ್ದುಪಡಿ ಅಂತ ಹೇಳಿ ಕರಿತೀವಿ. ಅದು 44ನೇ ತಿದ್ದುಪಡಿ. ಭಾರತ ದೇಶದ ಸಂವಿಧಾನಕ್ಕೆ ನಡೆದಿರುವಂತಹ ಅತ್ಯಂತ ದೊಡ್ಡ ತಿದ್ದುಪಡಿಗಳಲ್ಲಿ ಎರಡನೇ ಅತ್ಯಂತ ದೊಡ್ಡ ತಿದ್ದುಪಡಿ ಅಂತ ಹೇಳಿ ಕರಿತೀವಿ. ಅದು 44ನೇ ತಿದ್ದುಪಡಿ. ಸೊ 44ನೇ ತಿದ್ದುಪಡಿ ಯಾವುದಕ್ಕೋಸ್ಕರ ನಡೀತು ಅಂತ ಹೇಳಿ ಸ್ನೇಹಿತರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಆರನೇ ಮೂಲಭೂತ ಹಕ್ಕಾಗಿ ನಾವು ಏನ್ ಮಾಡಿದ್ವಿ ಮುಂಚೆ, ಆರ್ಟಿಕಲ್ 31ರಲ್ಲಿ ಎಷ್ಟರಲ್ಲಿ ಆರ್ಟಿಕಲ್ 31ರಲ್ಲಿ ನಾವು ಆಸ್ತಿ ಹಕ್ಕನ್ನು ನಾವು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸೇರಿಸಿದ್ವಿ. ಆಕ್ಚುಲಿ ಮೂಲ ಸಂವಿಧಾನದಲ್ಲಿ ಇದ್ದಂತ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ 7 ಇತ್ತು. ಏನಾಯ್ತು, 1978 ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 44ನೇ ತಿದ್ದುಪಡಿ ತಂದ್ವಿ. 44ನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಏನ್ ಮಾಡಿದ್ವಿ, ಭಾರತ ದೇಶದ ಸಂವಿಧಾನದಲ್ಲಿ 31ನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಅಂತ ಇತ್ತು. ಯಾವ ಹಕ್ಕಿತ್ತು? ಆಸ್ತಿ ಹಕ್ಕು ಅಂತ ಇತ್ತು. ಈ ಆಸ್ತಿ ಹಕ್ಕನ್ನು 31ನೇ ವಿಧಿಯಲ್ಲಿದ್ದಂತಹ ಆಸ್ತಿ ಹಕ್ಕನ್ನ ನಾವು ತೆಗೆದು ಏನ್ ಮಾಡಿದ್ವಪ್ಪ ಅಂತ ಹೇಳಿದ್ರೆ, ಇದನ್ನ ಭಾರತ ದೇಶದ ಸಂವಿಧಾನದ ಈಗಿನ 12ನೇ ಭಾಗದ 300A ವಿಧಿಯಲ್ಲಿ ಇದನ್ನ ಸೇರ್ಪಡೆ ಮಾಡ್ತೀವಿ. ಎಷ್ಟನೇ ವಿಧಿಯಲ್ಲಿ? 300A ವಿಧಿಯಲ್ಲಿ. ಸೊ 300A ವಿಧಿಯಲ್ಲಿ ಇವಾಗ ಪ್ರಸ್ತುತ ಆಸ್ತಿ ಹಕ್ಕು ಒಂದು ಕಾನೂನಿನ ಹಕ್ಕಾಗಿದೆ ಅಥವಾ ಶಾಸನೀಯ ಹಕ್ಕು. ಕಾನೂನಿನ ಹಕ್ಕು ಅಂದ್ರೆ ಶಾಸನೀಯ ಹಕ್ಕು ಅಂದ್ರೂ ಅದೇ ಆಗುತ್ತೆ. ಆಮೇಲೆ ಸರ್, ಹಾಗಾದ್ರೆ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾದವುಗಳ ಹೌದೋ ಅಲ್ವೋ? ಅಂದ್ರೆ ಇನ್ ದ ಸೆನ್ಸ್, ಯಾವುದೇ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ, ಆ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ಅವರು ನ್ಯಾಯಾಲಯಕ್ಕೆ ಹೋಗಬಹುದಾ ಅಂತೇಳಿ? ಡೆಫಿನೆಟ್ಲಿ ಹೋಗಬಹುದು, ಅದರಲ್ಲಿ ಇದ್ದಿಲ್ಲ. ಸೊ ಹಾಗಾದ್ರೆ ನೀವು ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾದವುಗಳು ಹೌದೋ ಅಲ್ವೋ ಅಂತ ಹೇಳಿ ಮುಂದಿನ ದಿನಗಳ ಪ್ರಶ್ನೆ ಏನಾದ್ರು ಬಂತು ಅಂತ ಹೇಳಿದ್ರೆ 100% ನೀವು ಓಕೆ ಅಂತ ಟಿಕ್ ಮಾಡಬಹುದು. 1. ಇನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸ್ನೇಹಿತರೆ, 20 ಮತ್ತು 21ನೇ ವಿಧಿಯಲ್ಲಿರುವಂತಹ 20 ಮತ್ತು 21ನೇ ವಿಧಿಯಲ್ಲಿರುವಂತಹ ಮೂಲಭೂತ ಹಕ್ಕುಗಳನ್ನ ನಾವು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ನಾವು ಅಮಾನತಿನಲ್ಲಿಡಬಹುದು. ಯಾಕಂದ್ರೆ ಇವು ವ್ಯಕ್ತಿಗೆ ನೇರವಾಗಿ ಅನ್ವಯವಾಗ್ತಕ್ಕಂಥ ಹಕ್ಕುಗಳಾಗಿರೋದ್ರಿಂದ ಅದನ್ನ ಮುಂದೆ ಬಂದಾಗ ನಾನು ಹೇಳ್ತೀನಿ ಆ ಸನ್ನಿವೇಶ ಬಂದಾಗ. ಸೊ ಆದ್ರಿಂದ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು 20 ಮತ್ತು 21ನೇ ವಿಧಿಯಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ನಾವೇನ್ ಮಾಡಬಹುದು, ನಾವು ಅಮಾನತಿನಲ್ಲಿ ಇಡಬಹುದು ಅನ್ನೋದು ಒಂದು ಪಾಯಿಂಟ್. ಆಮೇಲೆ ಇನ್ನೊಂದು, ಇಷ್ಟೆಲ್ಲ ಬೆಳವಣಿಗೆಗಳು ಮುಂಚೆ ಆಗಿ ಹೋಗಿತ್ತು. ಅದರ ನಡುವೆ ನಮ್ಮ ಸಂವಿಧಾನದ ರಚನಾಕರ್ತರು ಸಂವಿಧಾನದ ರಚನೆ ಮಾಡ್ತಕ್ಕಂಥ ಸಂದರ್ಭ 1948 ಸಂದರ್ಭದಲ್ಲಿ ಡಿಸೆಂಬರ್ 10ನೇ ತಾರೀಕಿಗೆ ನಿಮಗೆ ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನ್ ಮಾಡ್ತು, ಇಂದಿನ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಂತಕ್ಕಂಥ ಒಂದು, ಫ್ರಾನ್ಸ್ ದೇಶದ ರಾಜಧಾನಿ ನಿಮಗೆಲ್ಲ ಗೊತ್ತಿದೆ ಪ್ಯಾರಿಸ್ ಅಂತೇಳಿ. ಈ ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ ನಲ್ಲಿ ಏನ್ ಮಾಡ್ತಾರೆ, 1948 ಡಿಸೆಂಬರ್ 10ನೇ ತಾರೀಕಿನಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಿತು. ಈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಘೋಷಣೆಯನ್ನ ಡಿಸೆಂಬರ್ 10ನೇ ತಾರೀಕಿಗೆ ಹೊರಡಿಸುತ್ತೆ. ಯಾವಾಗ? ಡಿಸೆಂಬರ್ 10ನೇ ತಾರೀಕಿಗೆ. ಸೊ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳನ್ನ 1948 ಡಿಸೆಂಬರ್ 10ನೇ ತಾರೀಕಿಗೆ ಹೊರಡಿಸೋದ್ರಿಂದ ಇದರಿಂದ ಪ್ರೇರೇಪಿತರಾಗಿರ್ತಕ್ಕಂಥ ನಮ್ಮ ಸಂವಿಧಾನದ ರಚನಾಕರ್ತರು ಏನ್ ಮಾಡ್ತಾರೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 1948 ಅಲ್ಲಿ ಡಿಸೆಂಬರ್ 10ಗೆ ನಾವೇನ್ ಮಾಡಿದೀವಿ, ನಾವು ಈ ಘೋಷಣೆಯಿಂದ ಪ್ರೇರೇಪಿತರಾಗಿ ನಾವು ಭಾರತ ದೇಶದ ಸಂವಿಧಾನದಲ್ಲಿ ನಾವಿದನ್ನು ಅಳವಡಿಸ್ಕೊಂಡಿವ. ಎರಡನೇದಾಗಿ ಇವತ್ತಿಗೂ ಸಹ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ, ಡಿಸೆಂಬರ್ 10ನೇ ತಾರೀಕು ಏನಿದೆಯಲ್ಲ, ಆ ಡಿಸೆಂಬರ್ 10ನೇ ತಾರೀಕನ್ನ ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಯೂಶುವಲಿ ನಿಮ್ಗೆಲ್ಲ ಗೊತ್ತಿದೆ, ಇದಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಬಟ್ ಈಗ ಅದನ್ನ ಯಾವುದಪ್ಪ ಅಂತ ಹೇಳಿದ್ರೆ, ಈ ಮೂಲಭೂತ ಹಕ್ಕುಗಳು ಅಂತ ಅಂದಾಗ ಮುಂಚೆ ನಾವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳ ಪ್ರಮುಖ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿ ಕೇಳಬಹುದು ನಿಮಗೆ. ಈ ಮೂಲಭೂತ ಹಕ್ಕುಗಳ ಪ್ರಮುಖ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಾಗಿದ್ರು. ಆಮೇಲೆ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿ ಕೇಳಿದ್ರೆ, ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು ಯಾರಾಗಬೇಕು ಅಂತ ಯಾರಾಗಿದ್ರು ಅಂತ ಹೇಳಿ ಕೇಳಿದ್ರೆ ಅದು ಜೆ.ಬಿ. ಕೃಪಲಾನಿ ಅಂತ ಹೇಳಿ. ಇಷ್ಟೆಲ್ಲದರ ನಡುವೆ ಸ್ನೇಹಿತರೆ ನಮಗೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಆದ್ರೆ ನಮ್ಮ ಸಂವಿಧಾನ 1950
ಜನವರಿ 26ನೇ ತಾರೀಕಿಗೆ ನಮ್ಮ ಸಂವಿಧಾನ ಏನು ಜಾರಿಗೆ ಬಂತಲ್ಲ, ಆ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಇದ್ದಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ 7 ಇತ್ತು. ಎಷ್ಟಿತ್ತು? 7. ಪ್ರಸ್ತುತ ಇರತಕ್ಕಂಥ ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಇದಾವೆ. ಅಂದ್ರೆ 44ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ್ವಿ ಅಂತ ಹೇಳಿ. ಸೊ ಇದು ಬೇಸಿಕಲಿ ನೀವು ಮೂಲಭೂತ ಹಕ್ಕುಗಳಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಮೇನ್ ಅಂಶ. ಆಮೇಲೆ ಸರ್ ಹಾಗಾದ್ರೆ ಮೂಲಭೂತ ಹಕ್ಕುಗಳ ವರ್ಗೀಕರಣ ಮಾಡೋಣ. ಮೂಲಭೂತ ಹಕ್ಕುಗಳ ವರ್ಗೀಕರಣ ಅಂತ ಬಂದಾಗ ಸ್ನೇಹಿತರೆ, ಮೂಲಭೂತ ಹಕ್ಕುಗಳ ವರ್ಗೀಕರಣ ಅಂತ ಬಂದಾಗ ನಾವು ಸಮಾನತೆಯ ಹಕ್ಕು, ಆಮೇಲೆ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಹಾಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮತ್ತೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಅದಾದ ಮೇಲೆ ನೆಕ್ಸ್ಟ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಈ ರೀತಿಯಾಗಿ ನಾವು ಆರ್ಡರ್ ವೈಸ್ ನಾವು ನೋಡ್ತಾ ಬರ್ತೀವಿ. ಒಟ್ಟಾರೆಯಾಗಿ ಇವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ರೆ ಅದು 6 ಇದೆ. ಎಷ್ಟಿದೆ? 6 ಇದೆ. ಸೊ ಹಾಗಾದ್ರೆ ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳೋಣ ಸ್ನೇಹಿತರೆ. ಈಗ ಸಮಾನತೆ ಹಕ್ಕು ಅಂತ ಬಂದಾಗ, ಸಮಾನತೆ ಹಕ್ಕಿನಡಿ ಎಷ್ಟು ವಿಧಿಗಳು ಬರ್ತವೆ? ಭಾರತ ದೇಶದ ಸಂವಿಧಾನದಲ್ಲಿ ನಾವು ಹೇಳಿದೀವಿ 12ರಿಂದ 35ನೇ ವಿಧಿಗಳವರೆಗೆ ಅಂತ ಹೇಳಿ ಸ್ನೇಹಿತರೆ. 12 ಮತ್ತು 13ನೇ ವಿಧಿಗಳು ನಾ ಹೇಳ್ತೀನಿ, ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಬೇಕಾದ್ರೆ ನಾನು ಅದನ್ನ ಹೇಳ್ತೀನಿ. ಸೊ ಇವಾಗ 14 ಮತ್ತು 15, 16, 17, 18ನೇ ವಿಧಿಗಳು ಸಮಾನತೆ ಹಕ್ಕಿನ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥ ವಿಧಿಗಳು 14, 15, 16 ಮತ್ತು 17 ನೋಡೋಣ. ಹಾಗಾದ್ರೆ ಒಂದೊಂದೇ ಪಾಯಿಂಟ್ ನೀವು ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೀವು ಆಟೋಮೆಟಿಕಲಿ ನೀವು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೇಕು, ಒಂದೊಂದು ಪಾಯಿಂಟ್. 14 ಏನ್ ಹೇಳುತ್ತೆ? ಸಮಾನತೆ, ನೆನಪಲ್ಲಿ ಇಟ್ಕೊಳ್ಳಿಕ್ಕೆ. ಆಮೇಲೆ 15 ತಾರತಮ್ಯ ಅಂತೇಳಿ, 16 ಉದ್ಯೋಗದಲ್ಲಿ ಸಮಾನತೆ. 17 ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. ಆಮೇಲೆ 18 ಬಿರುದುಗಳ ರದ್ದತಿ ಬಗ್ಗೆ ಹೇಳುತ್ತೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ಬಿರುದುಗಳ ರದ್ದತಿ ಬಗ್ಗೆ ಹೇಳುತ್ತೆ. ಈಗ ನಾ ಹೇಳೋದು ಈ 14, 15, 16 ಮತ್ತು 17ನೇ ವಿಧಿಗಳು ಏನಿದಾವಲ್ಲ, 14, 15, 16 ಮತ್ತು 17ನೇ ವಿಧಿಗಳು ಇವು ಸಮಾನತೆಯ ಹಕ್ಕಿನ ಅಡಿಯಲ್ಲಿ ಬರ್ತವೆ. ಯಾವ ಹಕ್ಕಿನ ಅಡಿಯಲ್ಲಿ? ಸಮಾನತೆ ಹಕ್ಕಿನ ಅಡಿಯಲ್ಲಿ. ಒಂದೊಂದೇ ಪಾಯಿಂಟ್ ಜಸ್ಟ್. 14 ಸಮಾನತೆ, 15 ತಾರತಮ್ಯ, 16 ಉದ್ಯೋಗದಲ್ಲಿ ಸಮಾನತೆ, 17 ಅಸ್ಪೃಶ್ಯತೆ ನಿರ್ಮೂಲನೆ, 18 ಬಿರುದುಗಳ ರದ್ದತಿ. ಒಂದೊಂದು ಪಾಯಿಂಟ್ ಅನ್ನು ನೆನಪಿಟ್ಕೊಂಡ್ರು ಸಾಕಾಗುತ್ತೆ. ಆಮೇಲೆ ಮೇನ್ ಆಗಿ ನಿಮಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೋಡಿದಾಗ ನಮಗೆ ಮ್ಯಾಕ್ಸಿಮಮ್ ಟೈಮ್ ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ನಾವು ಗಮನಿಸಿದಾಗ ಅದು ಸಮಾನತೆ ಹಕ್ಕಿನ ಅಡಿಯಲ್ಲಿ ಆರ್ಟಿಕಲ್ 17 ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಗಳು ಬಂದಿರ್ತಾವೆ. ಇದನ್ನ ನೀವು ಗಮನಿಸಬೇಕು. ಕ್ವಶನ್ ಪೇಪರ್ಸ್ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಅಸ್ಪೃಶ್ಯತೆ ಸರ್, ಹಾಗಾದ್ರೆ ಅಸ್ಪೃಶ್ಯತೆ ಅಂತಂದ್ರೆ ಏನು? ಸೊ ಅಸ್ಪೃಶ್ಯತೆ ಅಂತಂದ್ರೆ ಏನು ಅಂತ ಬಂದಾಗ ಸ್ನೇಹಿತರೆ, ಅನ್ಟಚಬಿಲಿಟಿ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ನಲ್ಲಿ, ಅನ್ಟಚಬಿಲಿಟಿ ಅಂತ ಹೇಳಿ. ಸೊ ಅದೇನು ಅದನ್ನ ನಾನು ಈ ವಿಧಿಗೆ ಬಂದಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆಮೇಲೆ ಬಿರುದುಗಳ ರದ್ದತಿ, ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಒನ್ ಸಮಾನತೆ ಅಂದ್ರೆ 14ನೇ ವಿಧಿ ಏನ್ ಹೇಳುತ್ತೆ? ಸಮಾನತೆ ಬಗ್ಗೆ ಹೇಳ್ತದೆ. ಸಮಾನತೆ ಬಗ್ಗೆ ಏನು, ನಮ್ಮ ಇಂಡಿಯಾದಲ್ಲಿ ನಾವು 2 ರೀತಿಯ ಸಮಾನತೆಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. 2 ರೀತಿಯ ಸಮಾನತೆ. ಒಂದ್ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಅಂತ ಹೇಳಿ ಕರಿತೀವಿ. ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ. ಸೊ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆಯನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದು ಇಂಗ್ಲೆಂಡಿನಿಂದ ನಾವು ಪಡ್ಕೊಂಡಿದ್ದೀವಿ. ಎಲ್ಲಿಂದ ಪಡ್ಕೊಂಡಿದ್ದೀವಿ? ಇಂಗ್ಲೆಂಡಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ. ಆಮೇಲೆ ನೆಕ್ಸ್ಟ್ ಕಾನೂನಿನ ಸಮಾನ ರಕ್ಷಣೆ ಅಂತ ಹೇಳಿ ಕರಿತೀವಿ. ಕಾನೂನಿನ ಸಮಾನ ರಕ್ಷಣೆ ಅಂತ ಹೇಳಿ ಕರಿತೀವಿ. ಈ ಕಾನೂನಿನ ಸಮಾನ ರಕ್ಷಣೆ ಅಂತಕ್ಕಂಥ ಪದವನ್ನ ನಾವು ಎಲ್ಲಿಂದ ಪಡ್ಕೊಂಡಿದ್ದೀವಿ? ಅಮೆರಿಕಾದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಎಲ್ಲಿಂದ ಪಡ್ಕೊಂಡಿದ್ದೇವೆ? ಅಮೆರಿಕಾದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ. ನೆಕ್ಸ್ಟ್ ಸರ್, ಹಾಗಾದ್ರೆ ಇಲ್ಲಿ ಕಾನೂನು ದೃಷ್ಟಿಯಲ್ಲಿ ಸಮಾನತೆ ಅಂತಂದ್ರೆ ಏನು? ಇವಾಗ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು ಇದೆ. ಅಂದ್ರೆ ಯಾರಿಗೂ ಇಲ್ಲಿ ತಾರತಮ್ಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಸಹ ಒಂದೇ ರೀತಿಯಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಕಾನೂನುಗಳು ಅನ್ವಯವಾಗ್ತವೆ ಅನ್ನೋದು ಒಂದು. ಸೊ ಕಾನೂನು ದೃಷ್ಟಿಯಲ್ಲಿ ಸಮಾನತೆ ಇದನ್ನ ಎಲ್ಲಿಂದ ಪಡ್ಕೊಂಡಿದೀವಿ? ಇಂಗ್ಲೆಂಡಿಂದ ಪಡ್ಕೊಂಡು. ಆಮೇಲೆ ಕಾನೂನಿನ ಸಮಾನ ರಕ್ಷಣೆ ಅಂತ ಬಂದಾಗ, ಕಾನೂನು ದೃಷ್ಟಿಯಲ್ಲಿ ಸಮಾನತೆ ಅಂತ ಬಂದಾಗ ನಾವು ಇಂಗ್ಲೆಂಡ್, ಕಾನೂನು ದೃಷ್ಟಿಯಲ್ಲಿ ಸಮಾನ ರಕ್ಷಣೆ ಅಂತ ಹೇಳಿ ಬಂದಾಗ ಸ್ನೇಹಿತರೆ ನಾವು ಅಮೆರಿಕಾದಿಂದ ಎರವಲು ಪಡ್ಕೊಂಡಿದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ಅವನಿಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿದ್ರೆ ಅವನು ಕಾನೂನು ರಕ್ಷಣೆಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಸೊ ಹೀಗೆ ಇಲ್ಲಿ 14ನೇ ವಿಧಿ ಏನಿರುತ್ತೆ ಅಂತ ಹೇಳಿದ್ರೆ ಸಮಾನತೆ ಬಗ್ಗೆ ಹೇಳುತ್ತೆ. ಅಂದ್ರೆ 2 ರೀತಿಯ ಸಮಾನತೆಗಳು. ಓಕೆ, ಎರಡನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಗಮನ ಹರಿಸಬೇಕಾಗಿರ್ತಕ್ಕಂಥ ಅಂಶ ಸ್ನೇಹಿತರೆ. ಸರ್ ಹಾಗಾದ್ರೆ ಈ ಕಾನೂನಿನ ಅಂದ್ರೆ ಸಮಾನತೆ ಹಕ್ಕಿನಡಿಯಲ್ಲಿ ಯಾವ್ದಾದ್ರು ವಿನಾಯಿತಿ ಇದೆಯಾ ಅಂದ್ರೆ ಇವಾಗ ಉದಾಹರಣೆಗೆ ಆರ್ಟಿಕಲ್ 361ರ ಪ್ರಕಾರ ಭಾರತ ದೇಶದ ಸಂವಿಧಾನದಲ್ಲಿ 361ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಸಮಾನತೆ ಹಕ್ಕಿನ ಅಡಿಯಲ್ಲಿ ವಿನಾಯಿತಿ ಇದೆ. ಯಾಕೆ ಸರ್ ಅವ್ರಿಗೆ ಯಾಕೆ ವಿನಾಯಿತಿ ಕೊಟ್ರಿ?
ಸ್ನೇಹಿತರೆ, ಇವರು ಕೇಂದ್ರದಲ್ಲಿ ಅತ್ಯುನ್ನತ ಹುದ್ದೆ ಯಾವ್ದಾದ್ರು ಇದ್ರೆ ಅದು ರಾಷ್ಟ್ರಪತಿ, ಆಮೇಲೆ ರಾಜ್ಯದಲ್ಲಿ ಅತ್ಯುನ್ನತ ಹುದ್ದೆ ಯಾವ್ದಾದ್ರು ಇದ್ರೆ ಅದು ರಾಜ್ಯಪಾಲರು. ಇನ್ ದ ಸೆನ್ಸ್, ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರದ ಮೊದಲ ಪ್ರಜೆ ಆದ್ರೆ, ರಾಜ್ಯದಲ್ಲಿ ರಾಜ್ಯಪಾಲರು ರಾಜ್ಯದ ಮೊದಲ ಪ್ರಜೆ ಆಗ್ತಾರೆ ಅನ್ನೋದು ಒಂದು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 361ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಗಳನ್ನ ಅವರು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಂಗಿಲ್ಲ. ಏನ್ ಮಾಡಂಗಿಲ್ಲ, ಕ್ರಿಮಿನಲ್ ಮೊಕದ್ದಮೆ ಹೂಡಂಗಿಲ್ಲ. ಆದ್ರೆ ಸಿವಿಲ್ ಮೊಕದ್ದಮೆಗಳನ್ನು ಹೂಡಬಹುದು. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ಇದೇ ಸಮಾನತೆ ಹಕ್ಕಿನಡಿಯಲ್ಲಿ ನಾವು ಬಹಳಷ್ಟು ಸಂದರ್ಭದಲ್ಲಿ ನಾವು ಇದರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಗುಪ್ತಚರ ಇಲಾಖೆಯವರಿಗೂ ಸಹ ಇದರಲ್ಲಿ ವಿನಾಯಿತಿ ಇದೆ, ಆಮೇಲೆ ವೈದ್ಯರಿಗೆ ವಿನಾಯಿತಿ ಇದೆ ಸ್ನೇಹಿತರೆ, ಆಮೇಲೆ ವಕೀಲರಿಗೆ ವಿನಾಯಿತಿ ಇದೆ. ಸೊ ಇದಾದ್ಮೇಲೆ ಸೈನಿಕರಿಗೆ ವಿನಾಯಿತಿ ಇದೆ, ಸೈನಿಕರಿಗೆ. ಸೊ ಇವೆಲ್ಲ ಕಾರಣಗಳಿಗೋಸ್ಕರ ಇವು ಕೆಲವೊಂದು ವಿನಾಯಿತಿಗಳನ್ನು ಬಿಟ್ಟರೆ, ಇನ್ನು 14ನೇ ವಿಧಿ ಅಡಿಯಲ್ಲಿ ಭಾರತ ದೇಶದ ಅಡಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಸಹ ನಾವು ಕಾನೂನು ದೃಷ್ಟಿಯಲ್ಲಿ ಸಮಾನತೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇದು 14ನೇ ವಿಧಿಗೆ ಸಂಬಂಧಪಟ್ಟಂತೆ. ಇನ್ನ 15ನೇ ವಿಧಿ ಅಂತ ಬಂದ ತಕ್ಷಣ ನೀವು ತಾರತಮ್ಯ ಅಂತ ಹೇಳಿ ನಿಮ್ಮ ಮೈಂಡಲ್ಲಿ ಬಂದ್ಬಿಡ್ಬೇಕು. ತಾರತಮ್ಯ ಅಂತ ಹೇಳಿ ಏನು ತಾರತಮ್ಯ ಅಂತ ಹೇಳಿದ್ರೆ, ಯಾವನೇ ಒಬ್ಬ ವ್ಯಕ್ತಿಯನ್ನ ಅವನ ಜಾತಿ, ಧರ್ಮ, ಆಚಾರ, ವಿಚಾರಗಳು, ಆಮೇಲೆ ವಾಸಸ್ಥಳ, ಇವುಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಂಗಿಲ್ಲ. ಸೊ 15ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ತಾರತಮ್ಯದ ಬಗ್ಗೆ ಹೇಳುತ್ತೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ತಾರತಮ್ಯದ ಬಗ್ಗೆ ಹೇಳುತ್ತೆ. ಇನ್ನು ನೆಕ್ಸ್ಟ್ 16ನೇ ಆರ್ಟಿಕಲ್ ಉದ್ಯೋಗದಲ್ಲಿ ಸಮಾನತೆ. ಸ್ನೇಹಿತರೆ, 16ನೇ ಆರ್ಟಿಕಲ್ ಎಕ್ಸಾಕ್ಟ್ಲಿ ಇದು ನೇರವಾಗಿ ಅನ್ವಯವಾಗುವುದು ಯಾವನೇ ಒಬ್ಬ ಯೋಗ್ಯತೆ ಹೊಂದಿರತಕ್ಕಂಥ ಮತ್ತು ಅರ್ಹತೆ ಹೊಂದಿರತಕ್ಕಂಥ, ಇಲ್ಲಿ ಎರಡು ಪದ ಬಳಸ್ತೇನೆ ನಾವು, ಯೋಗ್ಯ ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಇದು ಸರ್ಕಾರಿ ಉದ್ಯೋಗದಲ್ಲಿ ಸಮಾನತೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳುತ್ತೆ. ಈಗ ಉದಾಹರಣೆಗೆ ಇಂಜಿನಿಯರಿಂಗ್ ಮಾಡಿದವರು ಇಂಜಿನಿಯರ್ಸೇ ಆಗ್ತಾರೆ, ಆಮೇಲೆ BEd ಮಾಡಿದವರು ಟೀಚರ್ಸೇ ಆಗ್ತಾರೆ. ಹೀಗೆ ಉದಾಹರಣೆಗೆ ತಗೊಳ್ಳೋದು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅವನಿಗೊಂದು ಯೋಗ್ಯತೆ ಇರಬೇಕು ಮತ್ತು ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಅರ್ಹತೆ ಇರಬೇಕು. ಅಂದ್ರೆ ಅವಾಗ ಮಾತ್ರ ಉದ್ಯೋಗದಲ್ಲಿ ಸಮಾನತೆಗೆ ಅವಕಾಶ ಇದೆ ಅಂತ ಹೇಳಿ. ಸರ್, ಹಾಗಾದ್ರೆ ಇಲ್ಲಿ ನಿಮಗೊಂದು ಡೌಟ್ ಬರ್ಬೋದು, ಏನಪ್ಪಾ ಸರ್, ಹಾಗಾದ್ರೆ SC/ST ಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಇದೆಯಲ್ಲ? ಎಸ್, ಇದೆ. ಆಮೇಲೆ ವಾಸಸ್ಥಳದ ಆಧಾರದ ಮೇಲೆ ಆಂಧ್ರ ಪ್ರದೇಶದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಿದಾರಲ್ಲ ಅಂತ ಹೇಳಿ ಕಳಿಸಬಹುದು. ಅಂದ್ರೆ ವಾಸಸ್ಥಳದ ಆಧಾರದ ಮೇಲೆ ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಉದ್ಯೋಗದಲ್ಲಿ ನಾವು ಪ್ರಥಮ ಬಾರಿಗೆ ವಾಸಸ್ಥಳದ ಆಧಾರದ ಮೇಲೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಮೊದಲ ರಾಜ್ಯ ಆಂಧ್ರ ಪ್ರದೇಶ ಅನ್ನೋದು ಒಂದು. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಮ್ಮ SC/ST ಗಳಿಗೂ ಸಹ ನಾವು ಏನ್ ಮಾಡಿದೀವಿ, ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕಲ್ಪಿಸ್ಕೊಟ್ಟಿದೀವಿ. ಉದ್ಯೋಗದಲ್ಲಿ ಏನು ಅದ್ರ ಜೊತೆಗೆ 371 ಜೆ ವಿಧಿ, ಆರ್ಟಿಕಲ್ 371 ಜೆ ವಿಧಿ ಅಡಿಯಲ್ಲಿ 371 ಜೆ ವಿಧಿ ಅಡಿಯಲ್ಲಿ ನಾವು ಇವತ್ತಿಗೂ ಸ್ನೇಹಿತರೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅವರಿಗೆ ನಾವು ಆರ್ಟಿಕಲ್ 371 ಜೆ ವಿಧಿ ಅಡಿಯಲ್ಲಿ ನಾವು ಉದ್ಯೋಗದಲ್ಲಿ ಸಮಾನತೆಯನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಅಂದ್ರೆ 16ನೇ ವಿಧಿ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, ಉದ್ಯೋಗದಲ್ಲಿ ಸಮಾನತೆಗೆ ಅಂದ್ರೆ ಒಬ್ಬ ಯೋಗ್ಯ ಮತ್ತು ಅರ್ಹ ವ್ಯಕ್ತಿಗೆ ತಮ್ಮದೇ ಆಗಿರ್ತಕ್ಕಂಥ ಉದ್ಯೋಗವನ್ನು ಹೊಂದಲಿಕ್ಕೆ ಅವನ ಯೋಗ್ಯತೆ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ಅವನಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳುತ್ತೆ. ಆದ್ರೆ ಕೆಲವೊಂದು ವಿನಾಯಿತಿ ಇದೆ, ಹಿಂದುಳಿದ ವರ್ಗದವರಿಗೆ ವಿನಾಯಿತಿ ಇದೆ. ಜೊತೆಗೆ ಆರ್ಟಿಕಲ್ 371 ಜೆ ವಿಧಿ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕದವರಿಗೆ ವಿನಾಯಿತಿ ಇದೆ. ಅದಾದ್ಮೇಲೆ ನಿಮಗೆ SC/ST ಗಳಿಗೆ ವಿನಾಯಿತಿ ಇರೋದನ್ನ ನಾವು ಗಮನಿಸ್ತೀವಿ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 17 ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಯಾವ್ದಾದ್ರು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಯಾವ್ದಾದ್ರು ಆರ್ಟಿಕಲ್ ಇದ್ರೆ ಅದು ಆರ್ಟಿಕಲ್ 17 ಅನ್ನೋದು. ಆರ್ಟಿಕಲ್ 17 ಏನ್ ಹೇಳುತ್ತೆ, ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. ಸೊ ಅಸ್ಪೃಶ್ಯತೆಯ ನಿರ್ಮೂಲನೆಯ ಬಗ್ಗೆ ಹೇಳ್ತಕ್ಕಂಥ ಭಾರತ ದೇಶದ ಸಂವಿಧಾನದ ಏಕೈಕ ಆರ್ಟಿಕಲ್ ಯಾವುದು ಅಂತ ಹೇಳಿ ನಿಮಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅದು ಆರ್ಟಿಕಲ್ 17 ಅಂತ ಹೇಳಿ ನೀವು ಹೇಳ್ಬೋದು. ಸರ್, ಅಸ್ಪೃಶ್ಯತೆ ಅಂತ ಹೇಳ್ತೀವಿ, ಹಾಗಾದ್ರೆ ಅಸ್ಪೃಶ್ಯತೆ ಅಂತಂದ್ರೆ ಏನು? ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಅಂತ ಹೇಳಿ ಕರಿತೀವಿ. ಅಸ್ಪೃಶ್ಯತೆ ಅಂತಂದ್ರೆ ಏನು? ಈಗ ಅಸ್ಪೃಶ್ಯತೆ ಅಂತ ಬಂದಾಗ ಸ್ನೇಹಿತರೆ, ಇಲ್ಲಿ ಯಾವನೇ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅವನನ್ನ ನಿಂದಿಸುವಂತ ಮತ್ತು ಅವಮಾನಿಸುವಂತ ಪ್ರಕ್ರಿಯೆ ಏನಿದೆಯಲ್ಲ ಅದನ್ನ ನಾವು ಅಸ್ಪೃಶ್ಯತೆ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ನೇರವಾಗಿ ಅವನಿಗೆ ನಿಂದಿಸುವಂತ ಪ್ರಕ್ರಿಯೆ ಆಗಿರ್ಬೋದು, ಅವನಿಗೆ ಅವಮಾನಿಸುವಂತ ಪ್ರಕ್ರಿಯೆ ಆಗಿರ್ಬೋದು, ಇಂತಹ ಪ್ರಕ್ರಿಯೆಯನ್ನು ನಾವೆಂತ ಕರಿತೀವಿ? ಅಸ್ಪೃಶ್ಯತೆ ಅಂತ ಹೇಳಿ ಕರಿತೀವಿ. ಅಸ್ಪೃಶ್ಯತೆ ಅಂತ ಹೇಳಿ ಕರಿತೀವಿ. ಈ ಅಸ್ಪೃಶ್ಯತೆ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಆರ್ಟಿಕಲ್ 17 ನಲ್ಲಿ ನೋಡ್ತೀವಿ. ಸ್ನೇಹಿತರೆ, ಹಾಗಾದ್ರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದಂತ ವ್ಯಕ್ತಿಗೆ ಏನ್ ಸರ್ ಶಿಕ್ಷೆ ಏನಿರುತ್ತೆ ಅಂತ ಹೇಳಿ ನೀವು ಅನಿಸ್ಬೋದು.
ಸಾಮಾನ್ಯವಾಗಿ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ಸ್ನೇಹಿತರೆ ಮುಂಚೆ ಏನಿತ್ತು 500 ರೂಪಾಯಿ ದಂಡ ಇತ್ತು ಮತ್ತು ಮತ್ತೆ 6 ತಿಂಗಳ ಜೈಲು ಸಜ್ಜೆ ಅನ್ನೋದಿತ್ತು ಮುಂಚೆ. ಇವಾಗ 500 ರೂಪಾಯಿ ದಂಡ ಮತ್ತು 6 ತಿಂಗಳ ಜೈಲು ಸಜ್ಜೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿ ನೇರವಾಗಿ 2,000 ರೂಪಾಯಿ ಅವರಿಗೆ ಫೈನ್ ಅನ್ನು ಹಾಕ್ತಾರೆ. ಸರಿ, 2 ವರ್ಷಗಳ ಕಾಲ ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋ ಒಂದು. ಇದು ಅಲ್ಲದೆ ಸರ್ ಮತ್ತೆ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಬೇರೆ ಏನಾದರೂ ಮಾಡಿದ್ದಾರೆ? ಎಸ್, ಮಾಡಿದ್ದಾರೆ. ಭಾರತ ದೇಶದಲ್ಲಿ 1976ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನಾ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ. 1976ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನಾ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ ಅನ್ನೋದು ಒಂದು. ಇದು ನೆಕ್ಸ್ಟ್ ಇನ್ನ ಬಿರುದುಗಳ ರದ್ದತಿ ಅಂತ ಹೇಳಿ ಕರಿತೀವಿ. ಯಾವುದು? ಬಿರುದುಗಳ ರದ್ದತಿ. ಸ್ನೇಹಿತರೆ, ಈಗ ಸಮಾನತೆ ಹಕ್ಕಿನ ಅಡಿಯಲ್ಲಿ 14, 15, 16 ಮತ್ತು 17 ವಿಧಿಗಳನ್ನ ನೋಡ್ಕೊಂಡು ಬಂದ್ವಿ. ಅದಾದ್ಮೇಲೆ ಈಗ 18ನೇ ಆರ್ಟಿಕಲ್ ಬಗ್ಗೆ ನಾನು ಮಾತಾಡ್ತೀನಿ. ಬಿರುದುಗಳ ರದ್ದತಿ. ನಿಮಗೆಲ್ಲ ಗೊತ್ತು, ನಮ್ಮ ಭಾರತ ದೇಶ 1947 ನಲ್ಲಿ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಸ್ನೇಹಿತರೆ, ಈಗ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಇಲ್ಲಿ ತಾರತಮ್ಯ ನೀತಿ ಅಂತಕ್ಕಂಥದ್ದು ಇತ್ತು. ಅಂದ್ರೆ ಕೆಲವೊಂದು ರಾಜ್ಯ ಮಹಾರಾಜರುಗಳು ಇದ್ರು, ಇನ್ನು ದೇಶೀಯ ಸಂಸ್ಥಾನಗಳಿದ್ವು. ಅವು ಏನ ಸಾಮಾನ್ಯ ಜನರಿಗೂ ಮತ್ತು ಬೇರೆಯವರಿಗೂ ವ್ಯತ್ಯಾಸ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇತ್ತು. ಸೊ ಹೀಗಿದ್ದಂತ ಸಂದರ್ಭದಲ್ಲಿ ಸ್ನೇಹಿತರೆ ಏನ್ ಮಾಡಿದ್ರು, ಈ ಬಿರುದುಗಳು ಅನ್ನೋದು ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಬಿರುದುಗಳು ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಬಿರುದುಗಳು ಇರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಸ್ನೇಹಿತರೆ, 18ನೇ ವಿಧಿಯ ಅಡಿಯಲ್ಲಿ ಬಿರುದುಗಳ ರದ್ದತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಿರುದುಗಳ ರದ್ದತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನು ಹೊರತುಪಡಿಸಿ ಉದಾಹರಣೆ ಶಿಕ್ಷಣ ಸಿರಿ ಎಂಬತಕ್ಕಂಥ ಬಿರುದಿರಬಹುದು, ಪರಮವೀರ ಚಕ್ರ, ಮಹಾವೀರ ಚಕ್ರ ಇಂಥ ಬಿರುದುಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥದ್ದು ನೋಡಿ. ಕಾಮನ್ ಆಗಿ ನೀವು ಇವಾಗ ರಾಜ ಮಹಾರಾಜರುಗಳ ಕಾಲದಲ್ಲಿ ಏನಾಯ್ತು, ಇವರು ತಮ್ಮ ಬಿರುದುಗಳನ್ನ ಇಟ್ಕೊಂಡು ಮುಂದೆ ಮತ್ತೆ ಸ್ವತಂತ್ರ ಆದ ನಂತರದಲ್ಲಿ ತಾರತಮ್ಯ ನೀತಿ ಕಂಡುಬರುತ್ತೆ ಅಂತ ಹೇಳಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಬಿರುದುಗಳನ್ನ ಕಂಟಿನ್ಯೂ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇದನ್ನ ಇದು ಮಾಡ್ತಾರೆ. ಅಂದ್ರೆ ಬಿರುದುಗಳನ್ನ ರದ್ದತಿ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 18 ನಲ್ಲಿ ಹೇಳ್ತಾರೆ. ಸರ್, ಹಾಗಾದ್ರೆ ಈ ಬಿರುದುಗಳ ರದ್ದತಿ ಮಾಡೋದಾದ್ರೆ ಈಗ ಕೆಲವರಿಗೆ ನಿಮ್ಗೆ ಅನಿಸ್ಬೋದು, ಸರ್ ಏನ್ ಸರ್ ಮತ್ತೆ ಫಿಲ್ಮ್ ಆಕ್ಟರ್ಸ್ ಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳು ಇರ್ತವೆ, ಅವರಿಗೆ ಅಭಿನಯ ಚಕ್ರವರ್ತಿ, ಕರುನಾಡ ಚಕ್ರವರ್ತಿ ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನ ನಾವು ಗಮನಿಸ್ತಿರ್ತೀವಿ ಸ್ನೇಹಿತರೆ. ಇನ್ ದ ಸೆನ್ಸ್ ಅವರು ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಬಿರುದುಗಳು ಅವು ಸಂವಿಧಾನದ ಅಡಿಯಲ್ಲಿ ಬರೋದಿಲ್ಲ. ಈಗ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ 18ನೇ ವಿಧಿ ಏನಪ್ಪಾ ಅಂತ ಹೇಳಿದ್ರೆ, ಇದು ಕೇವಲ ಕುಲಶ್ರೇಷ್ಠತೆ ಮತ್ತು ಆನುವಂಶಿಕ ಬಿರುದುಗಳನ್ನ ಮಾತ್ರ ರದ್ದುಪಡಿಸುತ್ತೆ. ಏನ್ ಸರ್ ಕುಲಶ್ರೇಷ್ಠತೆ ಮತ್ತು ಆನುವಂಶಿಕ ಬಿರುದುಗಳು ಅಂತ ಹೇಳಿ ಕಂಡು ಬಂದಾಗ, ಈ ಕುಲಶ್ರೇಷ್ಠತೆ ಮತ್ತು ಆನುವಂಶಿಕ ಬಿರುದುಗಳು ಅಂತ ಬಂದಾಗ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ, ದಿವಾನ್, ಚಕ್ರವರ್ತಿ, ರಾಜಾಧಿರಾಜ, ರಾಜಮಾರ್ತಾಂಡ ಇಂಥ ಬಿರುದುಗಳಿದ್ವು. ಸೊ ಇಂಥ ಬಿರುದುಗಳನ್ನ ರದ್ದುಪಡಿಸಬೇಕು ಅಂತ ಹೇಳಿ ಆರ್ಟಿಕಲ್ 18 ನಲ್ಲಿ ಹೇಳುತ್ತೆ. ಓಕೆ, ಈಗ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮಾತಾಡೋಣ. ಸ್ವಾತಂತ್ರ್ಯದ ಹಕ್ಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 2ನೇ ಮೂಲಭೂತ ಹಕ್ಕು ಅಂತ ಕರೆಯಲ್ಪಡುವಂತಹ ಹಕ್ಕು, ಅದು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲಿಬರ್ಟಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ಮಾತಾಡಿದಾಗ ಭಾರತ ದೇಶದ ಸಂವಿಧಾನದಲ್ಲಿ 19ರಿಂದ 22ನೇ ವಿಧಿಗಳವರೆಗೆ ನಾವು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ವಿವರಣೆನ ನೋಡ್ತೀವಿ ಸ್ನೇಹಿತರೆ. ಇಲ್ಲಿ 19ನೇ ವಿಧಿ, 20ನೇ ವಿಧಿ, 21ನೇ ವಿಧಿ, 21A, 22A ಅಂತ ಹೇಳಿ. ಇಲ್ಲಿ 21A ಅನ್ನೋದು ಹೊಸದಾಗಿ ಸೇರಿರ್ತಕ್ಕಂಥ ಒಂದು ಆರ್ಟಿಕಲ್. 21A ಅಂತಕ್ಕಂಥದ್ದು ಹೊಸದಾಗಿ ಸೇರಿರ್ತಕ್ಕಂಥ ಒಂದು ಆರ್ಟಿಕಲ್. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ 19ನೇ ವಿಧಿಗೆ ಸಂಬಂಧಪಟ್ಟಾಗಿ ನಾನು ಮಾತನಾಡ್ತೀನಿ. ಏನು 19ನೇ ವಿಧಿ? ನಮ್ಮ ಮೂಲ ಸಂವಿಧಾನದಲ್ಲಿ 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಏನು ಜಾರಿಗೆ ಬಂತಲ್ಲ, ನಮ್ಮ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ 7 ಸ್ವಾತಂತ್ರ್ಯಗಳಿತ್ತು. ಇವಾಗ 6 ಸ್ವಾತಂತ್ರ್ಯಗಳಿದ್ದಾವೆ. ಸೊ ಪ್ರಸ್ತುತ ಇರುವಂತಹ ಒಟ್ಟು ಸ್ವಾತಂತ್ರ್ಯಗಳ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ, 2ನೇ ಮೂಲಭೂತ ಹಕ್ಕಿನ ಅಡಿಯಲ್ಲಿ 7 ಮೂಲಭೂತ ಸ್ವಾತಂತ್ರ್ಯಗಳಿದ್ವು. ಇವಾಗ 6 ಮೂಲಭೂತ ಸ್ವಾತಂತ್ರ್ಯಗಳಿದ್ದಾವೆ. ಓಕೆ, ಸೊ ಅದರಲ್ಲಿ 19ನೇ ವಿಧಿಯಲ್ಲಿ ಬರ್ತಕ್ಕಂಥ ಸ್ವಾತಂತ್ರ್ಯಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು. ಇವಾಗ 19ನೇ ವಿಧಿಯಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಕರಿತೀವಿ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನ ಸ್ವತಂತ್ರವಾಗಿ ಅವನು ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 19ನೇ ವಿಧಿಯಲ್ಲಿ ಅವಕಾಶ ಇದೆ ಸ್ನೇಹಿತರೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈಗ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ಅಭಿಪ್ರಾಯವನ್ನ, ಅಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ನೀವು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಒಂದು. ವಾಕ್ ಅಂತ ಹೇಳಿದ್ರೆ ಇಲ್ಲಿ ನಡ್ಕೊಂಡು ಹೋಗೋದು ಅಂತ ಅಲ್ಲ. ವಾಕ್ ಅಂತ ಹೇಳಿದ್ರೆ ಇಲ್ಲಿ ಅದು ತಮ್ಮ ಮಾತನಾಡುವ ಸ್ವಾತಂತ್ರ್ಯ ಅಂತ ಹೇಳಿ ಕರಿತೀವಿ. ಆಮೇಲೆ
ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈಗ ನೋಡ್ರಿ, ಕಾಮನ್ ಆಗಿ ನೀವೆಲ್ಲ ಗಮನಿಸ್ತೀರಿ, ನಾವು ಈಗ ಪತ್ರಿಕೆಗಳ ಮೂಲಕ ನಾವು ಅಭಿವ್ಯಕ್ತಿಗೊಳಿಸ್ತೀವಿ, ಮಾಧ್ಯಮಗಳ ಮೂಲಕ ಅಭಿವ್ಯಕ್ತಿಗೊಳಿಸ್ತೀವಿ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾವು ಈಗ ಫೇಸ್ಬುಕ್ಗಳು, ವಾಟ್ಸಪ್ಗಳು, ಈ ರೀತಿಯಾಗಿ ಬೇರೆ 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 ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ನಾವು ನಮ್ಮ ಅಭಿವ್ಯಕ್ತಿಗೊಳಿಸ್ತೀವಿ. ಅಂದ್ರೆ ಇಟ್ ಮೀನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ವ್ಯಕ್ತಿಯು ತಂದೆ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಒನ್. ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಶಾಂತಿಯುತವಾಗಿ ಮತ್ತು ನಿರಾಯುಧವಾಗಿ ಸಭೆ ಸಮಾರಂಭಗಳನ್ನ ಸೇರುವಂತ ಸ್ವಾತಂತ್ರ್ಯ. ಶಾಂತಿಯುತವಾಗಿ ಮತ್ತು ನಿರಾಯುಧವಾಗಿ ಸಭೆ ಸಮಾರಂಭಗಳನ್ನ ನಡೆಸುವಂತ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಶಾಂತಿಯುತವಾಗಿ ಮತ್ತು ನಿರಾಯುಧವಾಗಿ ಸಭೆ ಸಮಾರಂಭಗಳನ್ನ ಹೊರಡಿಸುವಂತ ಸ್ವಾತಂತ್ರ್ಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ 19ನೇ ವಿಧಿ ಅಡಿಯಲ್ಲಿ ಶಾಂತಿಯುತವಾಗಿ ಈಗ ಯಾವುದೇ ಸಭೆ ಸಮಾರಂಭಗಳನ್ನ ನಾವು ಮಾಡ್ಬೇಕೆ ಅಂತ ಅಂದ್ರೂ ಇವಾಗ ನಾವು ಶಾಂತಿಯುತವಾಗಿ ಸಭೆ ಸಮಾರಂಭಗಳನ್ನ ಮಾಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಶಾಂತಿಯನ್ನು ಕದಡುವಂತ ಒಂದು ಪ್ರಸಂಗ ಕಂಡು ಬಂದ್ರೆ ನಾವು 144ನೇ ಸೆಕ್ಷನ್ ನಮ್ಮ ಮೇಲೆ ಹೇರುವಂತ ಅವಕಾಶ ಇದೆ. ಸೊ ಹಾಗಾಗಿ ಆಮೇಲೆ ನೆಕ್ಸ್ಟ್, ಪ್ರತಿಯೊಬ್ಬ ವ್ಯಕ್ತಿಯು ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಂದೆ ಆಗಿರತಕ್ಕಂಥ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂತ ಸ್ವಾತಂತ್ರ್ಯ. ಯಾವ ಸ್ವಾತಂತ್ರ್ಯ? ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂತ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿ. ಭಾರತ ದೇಶದ ಅಡಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಂದೆ ಆಗಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯ. ಉದಾಹರಣೆ, ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮಣಿ ಸೂಪರ್ ಸರ್ ಅವರು ನಡೆಸ್ಕೊಂಡು ಬಂದಿರತಕ್ಕಂಥ, ಇವರು ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥ ದ ಕ್ಲಾಸಿಕ್ IAS ಅಂಡ್ KA ಸ್ಟಡಿ ಸರ್ಕಲ್ ಆಗಿರ್ಬೋದು ಉದಾಹರಣೆಗೆ. ಇನ್ನು KLE ಸಂಸ್ಥೆ ಅಂತ ಅನ್ಬೋದು, ಧರ್ಮಸ್ಥಳ ಸಂಘ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ. ಈ ರೀತಿ ಬೇರೆ 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 ರೀತಿ ರಾಮಕೃಷ್ಣ ಮಿಷನ್ಸ್ ಆಗಿರ್ಬೋದು, ಆಮೇಲೆ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗ ಅಂತೇಳಿ ನಾವು ಲೋಕಲ್ ಅಲ್ಲಿ ಮಾಡ್ಕೊಂಡಿರ್ತೀವಿ. ಸೊ ಇಂತಹ ಕೆಲವೊಂದು ಒನ್. ಸೊ ಹೀಗೆ ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬರು ಸಂಘ ಸ್ವಾತಂತ್ರ್ಯಗಳನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದೊಂದು. ಇನ್ನು ದೇಶದಾದ್ಯಂತ ಎಲ್ಲೆಡೆ ಸಂಚರಿಸುವಂತ ಸ್ವಾತಂತ್ರ್ಯ. ದೇಶದಾದ್ಯಂತ ಎಲ್ಲೆಡೆ ಸಂಚರಿಸುವ ಸ್ವಾತಂತ್ರ್ಯ. ಪ್ರತಿಯೊಬ್ಬ ವ್ಯಕ್ತಿ ಭಾರತ ದೇಶದಾದ್ಯಂತ ಯಾವುದೇ ಒಂದು ಮೂಲೆಯಲ್ಲಿ ಬೇಕಾದ್ರೆ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಸಹ 19ನೇ ವಿಧಿಯಡಿಯಲ್ಲಿ ಬರ್ತಕ್ಕಂಥದ್ದು. 19ನೇ ವಿಧಿಯಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ದೇಶದಾದ್ಯಂತ ಎಲ್ಲೆಡೆ ಸಂಚರಿಸುವ ಸ್ವಾತಂತ್ರ್ಯ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ದೇಶದಾದ್ಯಂತ ಎಲ್ಲೆಡೆ ನೆಲೆಸುವಂತ ಸ್ವಾತಂತ್ರ್ಯ. ಈಗ ಪ್ರತಿಯೊಬ್ಬ ವ್ಯಕ್ತಿ ಈ ಭಾರತ ದೇಶದಲ್ಲಿ ಯಾವೇ ಒಬ್ಬ ವ್ಯಕ್ತಿ ಇರಲಿ, ಆ ವ್ಯಕ್ತಿ ತನಗೆ ಯಾವ ಜಾಗ ಕಂಫರ್ಟ್ ಆಗುತ್ತೋ, ತನಗೆ ಯಾವ ಏರಿಯಾ ಕಂಫರ್ಟ್ ಆಗುತ್ತೋ, ಅಥವಾ ತನಗೆ ಯಾವ ಊರು ಕಂಫರ್ಟ್ ಆಗುತ್ತೋ, ಯಾವ ಜಿಲ್ಲೆ ಕಂಫರ್ಟ್ ಆಗುತ್ತೋ, ಅವನಿಗೆ ಇಷ್ಟ ಬಂದ ಕಡೆ ಅವನಿಗೆ ಎಲ್ಲಿ ಕಂಫರ್ಟ್ ಅಂತ ಅನ್ಸುತ್ತೋ ಅಲ್ಲಿ ಆರಾಮಾಗಿ ಹೋಗಿ ಅವನು ಅಲ್ಲಿ ಅವನೇನ್ ಮಾಡ್ಬೋದು, ನೆಲೆಸಬಹುದು ಅಥವಾ ವಾಸ ಮಾಡ್ಬೋದು. ನೆಲೆಸುವ ಸ್ವಾತಂತ್ರ್ಯ ಅಥವಾ ವಾಸಿಸುವ ಸ್ವಾತಂತ್ರ್ಯ ಅಂತ ಹೇಳಿ ಕರಿತೀವಿ. ನೆಲೆಸುವ ಅಥವಾ ವಾಸಿಸುವ ಸ್ವಾತಂತ್ರ್ಯ ಅಂತ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಂದೆಯಾಗಿರ್ತಕ್ಕಂಥ ವ್ಯಾಪಾರ ವೃತ್ತಿಯನ್ನು ಕೈಗೊಳ್ಳುವಂತ ಸ್ವಾತಂತ್ರ್ಯ. ಈಗ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ವ್ಯಾಪಾರ ಮತ್ತೆ ತಂದೆಯಾಗಿರ್ತಕ್ಕಂಥ ವೃತ್ತಿ ಇವುಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ 19ನೇ ಆರ್ಟಿಕಲ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಭಾರತೀಯನು ಸಹ ಒಟ್ಟು 6 ರೀತಿಯ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. 6 ರೀತಿಯ ಸ್ವಾತಂತ್ರ್ಯ. ಸೊ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಮತ್ತು ನಿರಾಯುಧವಾಗಿ ಸಭೆ ಸಮಾರಂಭಗಳನ್ನು ನಡೆಸುವಂತ ಸ್ವಾತಂತ್ರ್ಯ, ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂತ ಸ್ವಾತಂತ್ರ್ಯ, ದೇಶದಾದ್ಯಂತ ಎಲ್ಲೆಡೆ ಸಂಚರಿಸುವಂತ ಸ್ವಾತಂತ್ರ್ಯ, ನೆಲೆಸುವ ಸ್ವಾತಂತ್ರ್ಯ, ಹಾಗೂ ತಂದೆಯಾಗಿರ್ತಕ್ಕಂಥ ವ್ಯಾಪಾರ ವೃತ್ತಿಯನ್ನು ಕೈಗೊಳ್ಳುವಂತ ಸ್ವಾತಂತ್ರ್ಯ. ಇದು. ಆಮೇಲೆ ಈಗ 20ನೇ ಆರ್ಟಿಕಲ್ ಇದು ಸಾಮಾನ್ಯವಾಗಿ PC ಮತ್ತು PSI ಎಕ್ಸಾಮ್ಸ್ಗಳಿಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 20ನೇ ಆರ್ಟಿಕಲ್ ಅಲ್ಲಿ ಸಬ್ ಆರ್ಟಿಕಲ್ಸ್ ಕೆಳಗೆ ಬರ್ತವೆ. ಸಬ್ ಆರ್ಟಿಕಲ್ಸ್ಗಳು 20A, 20B, 20C ಅಂತ ಹೇಳಿ ಆರ್ಟಿಕಲ್ಸ್ಗಳು ಬರ್ತವೆ. ಸೊ ಇಲ್ಲಿ 20A, 20B ಮತ್ತು 20C ಆರ್ಟಿಕಲ್ಸ್ಗಳು ಅಂತ ಹೇಳಿ ಬರ್ತವೆ. ಸೊ 20A ಏನ್ ಹೇಳುತ್ತೆ, 20A ಆರ್ಟಿಕಲ್ ಸಬ್ ಆರ್ಟಿಕಲ್ ಏನ್ ಹೇಳುತ್ತೆ, 20A ಸಬ್ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ನೋಡೋಣ. 20A ಸಬ್ ಆರ್ಟಿಕಲ್ ಇಲ್ಲಿ ನೋಡಿ. 20A ಸಬ್ ಆರ್ಟಿಕಲ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, 20A ಸಬ್ ಆರ್ಟಿಕಲ್ ಅಲ್ಲಿ ಈಗ ಯಾವನೇ ಒಬ್ಬ ವ್ಯಕ್ತಿಯನ್ನ, ಈಗ ಒಬ್ಬ ವ್ಯಕ್ತಿ ಅವನನ್ನು ಬಂಧಿಸಿದ ತಕ್ಷಣ ಅವನು ಅಪರಾಧಿ ಆಗ್ಬಿಡೋದಿಲ್ಲ, ಅವನು ಆರೋಪಿಯಾಗಿರ್ತಾನೆ. ಈಗ ಸಡನ್ ಆಗಿ ನನ್ನನ್ನೇ ಬಂದು ಬಂಧಿಸಿದ್ರು ಅಂತ ಹೇಳಿದ್ರೆ, ನಾನು ಯಾವ್ದು ತಪ್ಪು ಮಾಡಿದ್ದೀನೋ ಬಿಟ್ಟಿದ್ದೀನೋ ಅದು ಬೇರೆ ಪ್ರಶ್ನೆ. ಆದ್ರೆ ಸಡನ್ ಆಗಿ ನನ್ನನ್ನು ಬಂಧಿಸಿದ್ರೆ ಅಂತ ಹೇಳಿದ್ರೆ ನನ್ನ ಯಾವುದೋ ಒಂದು ಆರೋಪದ ಅಡಿಯಲ್ಲಿ ಬಂಧಿಸ್ತಾ ಇರಬಹುದು. ಸೊ ಹಾಗಾಗಿ ಬಂಧಿಸಿದ ತಕ್ಷಣ ಅವನನ್ನ ಆರೋಪಿ ಅಂತ ಹೇಳಿ, ಅವನನ್ನ ಅಪರಾಧಿ ಅಂತ ಹೇಳಿ ಪರಿಗಣನೆ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನ ಹೇಳುತ್ತೆ ಯಾವುದು, 20A. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ ನಂತರ ಆ ವ್ಯಕ್ತಿಯನ್ನ ಕೋರ್ಟ್ ಅಪರಾಧಿ ಅಂತ ಹೇಳಿ ಪರಿಗಣಿಸಬೇಕು. ಅಂದ್ರೆ ಆರೋಪಿಯನ್ನ ಅಪರಾಧಿ ಅಂತ ಹೇಳಿ ಪರಿಗಣಿಸಬೇಕು. ಅಲ್ಲೇವರೆಗೂ ಅವರಿಗೆ ಅಪರಾಧಿ ಅಂತ ಹೇಳಿ ಕರೆಯಂಗಿಲ್ಲ ಅನ್ನೋದು ಒನ್. ಎರಡನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲೇ ಈಗ ಬಂಧಿಸಿದ ನಂತರದಲ್ಲಿ ಆ ವ್ಯಕ್ತಿ ಅವನು ತಪ್ಪು ಮಾಡಿದ್ರೆ
ಸೊ ಅಂತಹ ತಪ್ಪು ಮಾಡಿದಂಥ ವ್ಯಕ್ತಿ, ಆ ತಪ್ಪು ಮಾಡಿದಂಥ ವ್ಯಕ್ತಿ ಅವನು ಬಂಧಿಸಲ್ಪಟ್ಟ ನಂತರದಲ್ಲಿ ಆ ಸನ್ನಿವೇಶಕ್ಕೆ, ಆ ಸಂದರ್ಭಕ್ಕೆ ತಕ್ಕಂಗೆ ಯಾವ ಕಾನೂನು ಜಾರಿಯಲ್ಲಿ ಇರ್ತದೋ ಆ ಕಾನೂನಿನ ಅಡಿಯಲ್ಲಿ ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳುತ್ತೆ 20A ವಿಧಿ. ಸೊ ಇದು 20A ವಿಧಿ ಅಡಿಯಲ್ಲಿ. ಇನ್ನು ಇದರಲ್ಲಿ 20B ಅಂತ ಹೇಳಿ ಬರುತ್ತೆ ಸಬ್ ವಿಧಿ. 20B ವಿಧಿ ಅಂತ ಹೇಳಿ ಸಬ್ ವಿಧಿ ಬರುತ್ತೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ರು. ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ನಂತರ ಈಗ 20A ವಿಧಿ 20B ವಿಧಿ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ನಂತರ ಆ ವ್ಯಕ್ತಿನ ಕರ್ಕೊಂಡು ಹೋಗಿ, ಅಂದ್ರೆ ಅವನು ಏನೋ ಒಂದು ತಪ್ಪು ಮಾಡಿದ್ದಾನೆ, ಅವನು ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ ಒಂದು ಶಿಕ್ಷೆಯನ್ನು ಮಾತ್ರ ಕೊಡಬೇಕಾಗುತ್ತೆ. ಸೊ ಅವ್ನು ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ ಒಂದು ಶಿಕ್ಷೆಯನ್ನು ಮಾತ್ರ ಕೊಡಬೇಕು. ಅವನು ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ ಎರಡೆರಡು ಶಿಕ್ಷೆಯನ್ನು ಕೊಟ್ರೆ ಅದನ್ನು ನಾವು ಇಮ್ಮಡಿ ವಿಪತ್ತು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇಮ್ಮಡಿ ವಿಪತ್ತು ಅಥವಾ ಡಬಲ್ ಜಿಯೋಪಾರ್ಡಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಿ. ಅಥವಾ ಸಂವಿಧಾನಿಕ ಪರಿಭಾಷೆಯಲ್ಲಿ ಅದನ್ನ ದುಪ್ಪಟ ಅಪಾಯ ಅಂತಾನು ಕರೀತಾರೆ. ಏನಂತ ಕರೀತಾರೆ? ದುಪ್ಪಟ ಅಪಾಯ, ಇಮ್ಮಡಿ ವಿಪತ್ತು ಅಥವಾ ದುಪ್ಪಟ ಅಪಾಯ ಅಥವಾ ಡಬಲ್ ಜಿಯೋಪಾರ್ಡಿ ಅಂತಾನು ಕರೀತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅವನು ಮಾಡಿದಂತ ಒಂದು ತಪ್ಪಿಗೆ ಒಂದು ಶಿಕ್ಷೆಯನ್ನು ಮಾತ್ರ ಕೊಡಬೇಕು, ಆದ್ರೆ ಅವ್ನು ಮಾಡಿದಂತ ಒಂದು ತಪ್ಪಿಗೆ ಎರಡೆರಡು ಶಿಕ್ಷೆಯನ್ನು ವಿಧಿಸಿದ್ರೆ ಅದನ್ನ ಇಮ್ಮಡಿ ವಿಪತ್ತು ಅಂತ ಹೇಳಿ ಕರೀತಾರೆ. ಆಮೇಲೆ ಇನ್ನೊಂದು, ಈಗ 20C ಅಂತ ಹೇಳಿ ಇನ್ನೊಂದು 20C ಅಂತ ಹೇಳಿ ಸಂವಿಧಿ. 20C ಸಂವಿಧಿ ಅಡಿಯಲ್ಲಿ ಏನ್ ಮಾತಾಡ್ತೀವಿ ನೋಡಿ. ಈಗ 20C ಸಂವಿಧಿ ಅಡಿಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ಈಗ ಸಪೋಸ್ ಒಬ್ಬ ವ್ಯಕ್ತಿಯನ್ನು ಬಂಧಿಸ್ತಾರೆ. ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ನಂತರ ಆ ವ್ಯಕ್ತಿಯ ತಪ್ಪು ಮಾಡಿದಾನೋ ಬಿಟ್ಟಿದಾನೋ ಇಲ್ಲ, ಕನ್ಫರ್ಮ್ ಇಲ್ಲ. ಸೊ ಅಂತ ವ್ಯಕ್ತಿಯನ್ನು ಬಂಧಿಸ್ಕೊಂಡು ಹೋಗಿ ನೀನೇ ತಪ್ಪು ಮಾಡಿದ್ಯಾ ಅಂತ ಒಪ್ಕೊ ಅಂತೇಳಿ ಫೋರ್ಸ್ ಮಾಡಂಗಿಲ್ಲ. ಯಾವನೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ನಂತರ ಆ ವ್ಯಕ್ತಿಗೆ ನೀನೇ ತಪ್ಪು ಮಾಡಿದ್ಯಾ ಅಂತ ಒಪ್ಕೊ ಅಂತೇಳಿ ಆ ವ್ಯಕ್ತಿಗೆ ಬಲವಂತ ಪಡಿಸುವಂತಿಲ್ಲ ಅಂತ ಹೇಳಿ ಹೇಳುತ್ತೆ. ಎಷ್ಟನೇ ವಿಧಿ? 20ನೇ ಆರ್ಟಿಕಲ್ ಹೇಳುತ್ತೆ. ಸೊ ಇದು 20ನೇ ವಿಧಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ 21 ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು. 21ನೇ ವಿಧಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ಇಲ್ಲಿ ಮೇನ್ ಆಗಿ ಒಂದು ಗಮನಿಸಬೇಕು, 21ನೇ ವಿಧಿ ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ಜೀವಿಸುವ ಪ್ರತಿಯೊಬ್ಬ ಭಾರತೀಯ ತಂದೆಯಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ಸ್ವತಂತ್ರವಾಗಿ ಜೀವನವನ್ನು ಮಾಡಲಿಕ್ಕೆ 21ನೇ ವಿಧಿಯಡಿಯಲ್ಲಿ ಆರ್ಟಿಕಲ್ ಅಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಸಾಮಾನ್ಯವಾಗಿ ಇದರ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಗಳು ರೈಸ್ ಆಗುವಂತ ಎಂತದ್ದು ನೋಡ್ರಿ. 21ನೇ ವಿಧಿಯಲ್ಲಿ ಇಲ್ಲಿ ಮೇನ್ ಆಗಿ 21ನೇ ವಿಧಿಯ ಅಡಿಯಲ್ಲಿ ಬರ್ತಕ್ಕಂಥ 21ನೇ ವಿಧಿಯು ಕೇವಲ ಭಾರತೀಯರಿಗೆ ಅನ್ವಯವಾಗ್ತದೋ ಅಥವಾ ವಿದೇಶಿಯರಿಗೂ ಅನ್ವಯವಾಗ್ತದೋ ಅಂತ ಹೇಳಿ ಒಂದು ಪ್ರಶ್ನೆ ಬರಬಹುದು. ಇಲ್ಲಿ 21ನೇ ವಿಧಿ ಅದು ಜೀವಿಸುವ ಸ್ವಾತಂತ್ರ್ಯದ ಹಕ್ಕಾಗಿರೋದ್ರಿಂದ ಅದು ಭಾರತೀಯರಿಗೂ ಅನ್ವಯವಾಗುತ್ತೆ ಮತ್ತು ವಿದೇಶಿಯರಿಗೂ ಅನ್ವಯವಾಗುತ್ತೆ ಅಂತಕ್ಕಂಥದ್ದು ಒಂದು. ಸೊ ಇದು ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ. ಇನ್ನು 21A ವಿಧಿ. 21A ವಿಧಿ ಏನ್ ಹೇಳುತ್ತೆ? 21A ವಿಧಿ ಹೇಳುತ್ತೆ ನೋಡಿ ಸ್ನೇಹಿತರೆ, ಇದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಇದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ಒಂದು ಕ್ಲಿಯಾರಿಟಿ ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳೋಣ. 21A ವಿಧಿ ಏನ್ ಹೇಳುತ್ತೆ? 21A ವಿಧಿ ಮೂಲ ಸಂವಿಧಾನದಲ್ಲಿ 21A ವಿಧಿ ಇರಲಿಲ್ಲ. ಓಕೆ, ಸೊ ಮೂಲ ಸಂವಿಧಾನದಲ್ಲಿ 21A ವಿಧಿ ಇರಲಿಲ್ಲ. ಏನಾಯ್ತು ಇಲ್ಲಿ 2002ನೇ ಇಸ್ವಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 86ನೇ ತಿದ್ದುಪಡಿ ಮಾಡ್ತಾರೆ. ಭಾರತ ದೇಶದ ಸಂವಿಧಾನದಲ್ಲಿ 86ನೇ ತಿದ್ದುಪಡಿಯನ್ನ 2002ನೇ ಇಸ್ವಿಯಲ್ಲಿ ಪ್ರಧಾನಿ ವಾಜಪೇಯಿ ಅವರು ಪ್ರಧಾನಿಯಾಗಿರ್ತಾರೆ. ಯಾರಾಗಿರ್ತಾರೆ? ವಾಜಪೇಯಿ ಅವರು. 2002ನೇ ಇಸ್ವಿಯಲ್ಲಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡ್ತಾರೆ. ಸ್ನೇಹಿತರೆ, 86ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ 21A ವಿಧಿಯಲ್ಲಿ ಶೈಕ್ಷಣಿಕ ಹಕ್ಕು ಅಂತ ಹೇಳಿ ಸೇರಿಸ್ತಾರೆ. ಏನಂತ ಸೇರಿಸ್ತಾರೆ? ಶೈಕ್ಷಣಿಕ ಹಕ್ಕು ಅಂತ ಹೇಳಿ ಸೇರಿಸ್ತಾರೆ. 21ನೇ ವಿಧಿಯಲ್ಲಿ ಶೈಕ್ಷಣಿಕ ಹಕ್ಕು ಅಂತ ಹೇಳಿ ಸೇರಿಸ್ತಾರೆ. 21A ವಿಧಿಯಲ್ಲಿ ಏನ್ ಹೇಳುತ್ತೆ? 21A ವಿಧಿಯಲ್ಲಿ ಶೈಕ್ಷಣಿಕ ಹಕ್ಕು ಅಂತ ಹೇಳಿ ಸೇರಿಸಿ ಇದನ್ನ ಉಪ ಮೂಲಭೂತ ಹಕ್ಕಿನ ಸ್ಥಾನವನ್ನು ಕೊಡ್ತಾರೆ. ಇದಕ್ಕೆ ಉಪ ಮೂಲಭೂತ ಹಕ್ಕಿನ ಸ್ಥಾನ. ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು 6+1 ಅಂದ್ರೆ 1 ಅಂತ ಹೇಳಿದ್ರೆ ಅದು ಸಂವಿಧಿಯಲ್ಲಿ ಬರೋದ್ರಿಂದ ಅದರ ಉಪ ಮೂಲಭೂತ ಹಕ್ಕು ಅಂತ ಹೇಳಿ ಕರಿತೀವಿ. 21A ವಿಧಿ. ಸೊ ಇದು ಶೈಕ್ಷಣಿಕ ಹಕ್ಕಿನ ಬಗ್ಗೆ ಹೇಳುತ್ತೆ. ಏನಂತ ಹೇಳುತ್ತೆ? 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುತ್ತೆ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುತ್ತೆ. ಸೊ ಇದನ್ನ ಒಂದು ಮೂಲಭೂತ ಹಕ್ಕನ್ನಾಗಿ ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಮಾಡಬೇಕು. ಓಕೆ, ಸೊ ಒಟ್ಟಾರೆಯಾಗಿ 2002ನೇ ಇಸ್ವಿಯಲ್ಲಿ 86ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 21A ಅಂತೇಳಿ ಒಂದು ಹೊಸ ವಿಧಿನ ಸೃಷ್ಟಿ ಮಾಡಿ ಸೊ ಅಲ್ಲಿ ಶೈಕ್ಷಣಿಕ ಹಕ್ಕು ಅಂತ ಹೇಳಿ ಸೇರಿಸ್ತಾರೆ.
6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನೋದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನೋದಾಗುತ್ತೆ. ನೆಕ್ಸ್ಟ್ 22ನೇ ವಿಧಿ. 22ನೇ ವಿಧಿ ಏನ್ ಹೇಳುತ್ತೆ? 22ನೇ ವಿಧಿ ನೋಡ್ರಿ. 22ನೇ ವಿಧಿ ಹೇಳ್ತಕ್ಕಂಥದ್ದು ಸ್ನೇಹಿತರೆ, ಈಗ ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಬಂಧನದಲ್ಲಿಡುವುದರ ವಿರುದ್ಧ ರಕ್ಷಣೆ ನೀಡತಕ್ಕಂಥದ್ದು. ಅಕ್ರಮವಾಗಿ ಬಂಧನದಲ್ಲಿ, ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತಂದೆಯಾಗಿರ್ತಕ್ಕಂಥ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ತಂದೆಯಾಗಿರ್ತಕ್ಕಂಥ ಯೋಗ್ಯತೆ ಇದೆ. ಸೊ ಅವನ ಯೋಗ್ಯತೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 22ನೇ ಆರ್ಟಿಕಲ್ ಅನ್ನು ಸೇರ್ಪಡೆ ಮಾಡಿದ್ದಾರೆ. ಸೊ 22ನೇ ಆರ್ಟಿಕಲ್ ಏನ್ ಹೇಳುತ್ತೆ? ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಬಂಧನದಲ್ಲಿಡುವುದರ ವಿರುದ್ಧ ರಕ್ಷಣೆ ನೀಡುತ್ತದೆ. ಆಸ್ ಪರ್ ರೂಲ್ಸ್ ಪ್ರಕಾರ ನಿಮಗೆಲ್ಲ ಗೊತ್ತು, ಬಂಧಿಸಲ್ಪಟ್ಟಂತ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿ, ಎಷ್ಟು ಗಂಟೆಗಳ ಒಳಗಾಗಿ? 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶ ಮುಂದೆ ಅವ್ರನ್ನ ಹಾಜರುಪಡಿಸಬೇಕು ಅಂತ ಇದೆ ರೂಲ್ಸ್. ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿದೆ. ಸೊ ಈಗ 22ನೇ ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ನಂತರ 24 ಗಂಟೆಗಳ ಒಳಗಾಗಿ, ಇಫ್ ಇನ್ ಕೇಸ್ ಆವತ್ತಿನ ದಿನ ಏನಾದರೂ ರಜೆ ಇತ್ತು ಅಂತ ಹೇಳಿದ್ರೆ ಅದನ್ನ ಹೊರತುಪಡಿಸಿ ಮುಂದಿನ 24 ಗಂಟೆ ಕೌಂಟ್ ಆಗುತ್ತೆ ಅನ್ನೋದು ಒಂದು. ಎರಡನೇ ವಿಷಯ, ಇಲ್ಲಿ 24 ಗಂಟೆ, ಈಗ ಆ ವ್ಯಕ್ತಿ ಸ್ವಲ್ಪ ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಆ ವ್ಯಕ್ತಿಯ ಬಂಧನದ ಅವಧಿಯನ್ನ ನಾವು ಎಕ್ಸ್ಟೆಂಡ್ ಮಾಡಬಹುದಾ ಅಂತ ಹೇಳಿ ಅನಿಸಿದಾಗ, ಹೌದು, ನ್ಯಾಯಾಧೀಶರ ಪರ್ಮಿಷನ್ ಪಡ್ಕೊಂಡು ಅವರ ಅವಧಿಯನ್ನ ನ್ಯಾಯಾಧೀಶರು ಏನಾದ್ರು ಮನಸ್ಸು ಮಾಡಿದ್ರೆ ಅವರ ಅವಧಿಯನ್ನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 3 ತಿಂಗಳುಗಳ ಕಾಲ ಎಕ್ಸ್ಟೆಂಡ್ ಮಾಡಬಹುದು. ಎಷ್ಟು ತಿಂಗಳು? 3 ತಿಂಗಳುಗಳ ಕಾಲ ಎಕ್ಸ್ಟೆಂಡ್ ಮಾಡಬಹುದು. ಸೊ ಹೀಗೆ ಸ್ನೇಹಿತರೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ವಿವರಣೆಯನ್ನು ನೋಡ್ತೀವಿ. 19, 20, 21, 21A, 21, 22 ಇದಿಷ್ಟು ಆರ್ಟಿಕಲ್ಸ್ಗಳು ನಾವು ಯಾವುದ್ರ ಬಗ್ಗೆ ಹೇಳ್ತೇವೆ? ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ ಅಂತಕ್ಕಂಥದ್ದು. ಈಗ ನೆಕ್ಸ್ಟ್, ಶೋಷಣೆಯ ವಿರುದ್ಧದ ಹಕ್ಕು. ಈಗ ಆರ್ಟಿಕಲ್ 23, ಆರ್ಟಿಕಲ್ 23 ಮತ್ತು 24, ಆರ್ಟಿಕಲ್ 23 ಮತ್ತು 24 ಏನ್ ಹೇಳುತ್ತೆ? ಆರ್ಟಿಕಲ್ 23 ಮತ್ತು 24. ಈ 23ನೇ ಆರ್ಟಿಕಲ್ ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ನೋಡಿ, 23ನೇ ವಿಧಿಯ ಪ್ರಕಾರ ಯಾವನೇ ಒಬ್ಬ ವ್ಯಕ್ತಿಗೆ ಶೋಷಣೆ ಆಗೋದನ್ನು ತಡೆಗಟ್ಟುತ್ತೆ. ಅಂದ್ರೆ ಈಗ ಮನುಷ್ಯರನ್ನ ಮಾರೋದಾಗಿರ್ಬೋದು ಅಥವಾ ಕೊಂಡುಕೊಳ್ಳೋದಾಗಿರ್ಬೋದು ತಪ್ಪಾಗುತ್ತೆ, ಹೌದಲ್ಲ? ಒಬ್ಬ ಮನುಷ್ಯನನ್ನ ಮಾರೋದಾಗಿರ್ಬೋದು ಅಥವಾ ಕೊಂಡುಕೊಳ್ಳೋದಾಗಿರ್ಬೋದು ತಪ್ಪಾಗುತ್ತೆ. ಈಗ ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ಮಾತಾಡ್ತಿದ್ವಿ. ಓಕೆ, ಶೋಷಣೆಯ ವಿರುದ್ಧದ ಹಕ್ಕು ಅಂತ ಅಂದ ತಕ್ಷಣ ಸ್ನೇಹಿತರೆ, ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯವಾಗುವಂತೆ ಶೋಷಣೆ ವಿರುದ್ಧದ ಹಕ್ಕಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅಂದ್ರೆ ಶೋಷಣೆ ವಿರುದ್ಧದ ಹಕ್ಕು ಅಂತ ಅಂದಾಗ 23 ಮತ್ತು 24ನೇ ಆರ್ಟಿಕಲ್ಗಳು ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ಹೇಳ್ತಾರೆ. 23ನೇ ಆರ್ಟಿಕಲ್ ಹೇಳ್ತದೆ ಮನುಷ್ಯರನ್ನ ಮಾರೋದಾಗಿರ್ಬೋದು ಅಥವಾ ಕೊಂಡುಕೊಳ್ಳೋದಾಗಿರ್ಬೋದು ತಪ್ಪಾಗ್ತದೆ. ಆಮೇಲೆ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ವೇಶ್ಯಾವಾಟಿಕೆಗೆ ತಳ್ಳೋದು ತಪ್ಪು. ಈ ಮನುಷ್ಯರನ್ನ ಮಾರೋದಾಗಿರ್ಬೋದು, ಕೊಂಡ್ಕೊಳ್ಳೋದಾಗಿರ್ಬೋದು, ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ವೇಶ್ಯಾವಾಟಿಕೆಗೆ ತಳ್ಳೋದಾಗಿರ್ಬೋದು, ಈ ದೇವದಾಸಿ ಪದ್ಧತಿಯನ್ನು ಅನುಸರಿಸೋದಾಗಿರ್ಬೋದು, ಆಮೇಲೆ ಜೀತ ಪದ್ಧತಿಯನ್ನು ಅನುಸರಿಸೋದಾಗಿರ್ಬೋದು, ಈ ಗುಲಾಮಗಿರಿ ಪದ್ಧತಿಯನ್ನು ಅನುಸರಿಸೋದಾಗಿರ್ಬೋದು, ಇವುಗಳೆಲ್ಲದರ ವಿರುದ್ಧ 23ನೇ ಆರ್ಟಿಕಲ್ ಇದು ರಕ್ಷಣೆಯನ್ನು ಕೊಡ್ತದೆ. ಸೊ 23ನೇ ವಿಧಿಯು ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಅದು ಜೀತ ಪದ್ಧತಿ ನಿರ್ಮೂಲನೆ, ಗುಲಾಮಗಿರಿ ಪದ್ಧತಿ ನಿರ್ಮೂಲನೆ, ಮತ್ತೆ ಬೇಗಾರ್ ಪದ್ಧತಿ ಅಂತ ಹೇಳಿ ಕರಿತೀವಿ. ಬೇಗಾರ್ ಕೆಲವು ಎಕ್ಸಾಮ್ಸ್ ಅಲ್ಲಿ ಕೇಳಿದಾನೆ, ಬೇಗಾರ್ ಪದ್ಧತಿ ಅಂತ ಹೇಳಿದ್ರೆ. ಬೇಗಾರ್ ಅಂತಂದ್ರೆ ಏನು? ಬೇಜಾರಲ್ಲ, ಬೇಗಾರ್ ಅಂತ ಹೇಳಿದ್ರೆ. ಬೇಗಾರ್ ಅಂತಂದ್ರೆ ಇಲ್ಲಿ ಸಂಭಾವನೆಯನ್ನು ಕೊಡದೆ ಕಡ್ಡಾಯವಾಗಿ ದುಡಿಸಿಕೊಳ್ಳುವಂತ ಪದ್ಧತಿ. ಸಂಭಾವನೆಯನ್ನು ಕೊಡದೆ ಕಡ್ಡಾಯವಾಗಿ ದುಡಿಸಿಕೊಳ್ಳುವಂತ ಪದ್ಧತಿಯನ್ನು ನಾವು ಬೇಗಾರ್ ಪದ್ಧತಿ ಅಂತ ಹೇಳಿ ಕರಿತೀವಿ. ಬೇಗಾರ್ ಪದ್ಧತಿ ಅಂತ ಹೇಳಿ ಅಂದ್ರೆ ಸಂಭಾವನೆ ಕೊಡೋದಿಲ್ಲ, ನೀನು ಕಡ್ಡಾಯವಾಗಿ ದುಡಿಬೇಕು ಅನ್ನೋ ಒಂದು ಪದ್ಧತಿ ಏನಿದೆಯಲ್ಲ, ಇದನ್ನು ಬೇಗಾರ್ ಪದ್ಧತಿ ಅಂತ ಹೇಳಿ ಕರಿತೀವಿ. ಸೊ ಇಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ನಮಗೆ 23ನೇ ಆರ್ಟಿಕಲ್ ರಕ್ಷಣೆ ಕೊಡ್ತದೆ. 23ನೇ ಆರ್ಟಿಕಲ್ ಇದಕ್ಕೋಸ್ಕರ ಏನ್ ಮಾಡ್ತು, ನಮ್ಮ ಭಾರತ ಸರ್ಕಾರ ಆಗಾಗ್ಗೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಕೆಲವೊಂದು ಕಾಯ್ದೆಗಳನ್ನ ಮಾಡ್ಕೊಳ್ತಾ ಬಂದಿದೆ. ಸ್ವತಂತ್ರ ನಂತರದಲ್ಲಿ ಏನು, ಇಲ್ಲಿ 1956ನೇ ಇಸ್ವಿಯಲ್ಲಿ ಅನೈತಿಕ ವ್ಯವಹಾರಗಳ ತಡೆ ಕಾಯ್ದೆ, ಅಂದ್ರೆ ಅಲ್ಲಿ ನೆಹರೂರವರ ಪ್ರಥಮ ಅವಧಿಯ ಸರ್ಕಾರ ನಡೀತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನೆಹರೂರವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ 1956ನೇ ಇಸ್ವಿಯಲ್ಲಿ ಅನೈತಿಕ ವ್ಯವಹಾರಗಳ ತಡೆ ಕಾಯ್ದೆ ಅಂತ ಹೇಳಿ ಮಾಡಿದ್ರು.
ಅದಾದ್ಮೇಲೆ ನೆಕ್ಸ್ಟ್ 1976ನೇ ಇಸ್ವಿಯಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅಂತ ಹೇಳಿ ಕರಿತೀವಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅಂತ ಹೇಳಿ 1976ನೇ ಇಸ್ವಿಯಲ್ಲಿ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂತ ಸಂದರ್ಭದಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನ ನಾವು ಜಾರಿಗೆ ಬಂದಿರತಕ್ಕಂಥದ್ದನ್ನ ನೋಡ್ತೀವಿ. ಆಮೇಲೆ 1948 ಇನ್ನು ಸ್ವತಂತ್ರ ಬಂದ ನಂತರದಲ್ಲಿ ಅವಾಗ ನೆಹರೂರವರ ತಾತ್ಕಾಲಿಕ ಸರ್ಕಾರ ನಡೀತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಅಂತ ಹೇಳಿ ಒಂದು ಕಾಯ್ದೆನ ಜಾರಿಗೊಳಿಸ್ತಾರೆ. ಯಾವುದು? ಕನಿಷ್ಠ ಕೂಲಿ ಕಾಯ್ದೆ ಅಂತ ಹೇಳಿ. ಆಮೇಲೆ 1976 ಅಲ್ಲಿ 1976ನೇ ಇಸ್ವಿಯಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಅಂತ ಹೇಳಿ ಮತ್ತೊಂದು ಕಾಯ್ದೆ ಬರುತ್ತೆ. ಆಮೇಲೆ 1961ನೇ ಇಸ್ವಿಯಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಹೇಳಿ ಕರಿತೀವಿ. ವರದಕ್ಷಿಣೆ ನಿಷೇಧ ಕಾಯ್ದೆ. ಸೊ 1961ರ ಸಂದರ್ಭದಲ್ಲಿ ಈ ವರದಕ್ಷಿಣೆಯ ಪಿಡುಗು ಭಾರತ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಡು ಬಂತು. ಈಗಲೂ ಸಹ ಇದೆ, ಇಲ್ಲ ಅಂತಿಲ್ಲ. ಬಟ್ ಸೊ ಅದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಅಂತ ಹೇಳಿ 1961ನೇ ಇಸ್ವಿಯಲ್ಲಿ ಇದೊಂದು ಪ್ರಯತ್ನವನ್ನು ಮಾಡಲಾಯಿತು. ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಹೇಳಿ ನೆಹರೂರವರ ಸರ್ಕಾರ ಇತ್ತು, ಆ ಮೂಮೆಂಟ್ ಅಲ್ಲಿ ಇದನ್ನು ಜಾರಿಗೊಳಿಸಿತು. ಅದಾದ್ಮೇಲೆ 2005ನೇ ಇಸ್ವಿಯಲ್ಲಿ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತ ಹೇಳಿ ಇತ್ತೀಚೆಗೆ 2005ನೇ ಇಸ್ವಿಗೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆನ ಜಾರಿಗೊಳಿಸಲಾಯಿತು. ಸೊ ಇದು 23ನೇ ವಿಧಿಯಡಿಯಲ್ಲಿ ನಾವು ನೋಡ್ತಕ್ಕಂಥದ್ದು. ಎಷ್ಟನೇ ವಿಧಿ? 23ನೇ ವಿಧಿಯಡಿಯಲ್ಲಿ ನಾವು ನೋಡ್ತಕ್ಕಂಥದ್ದು. ಇನ್ನ 24ನೇ ವಿಧಿ ಸ್ನೇಹಿತರೆ, 24ನೇ ವಿಧಿ ನೋಡಿ. ಈ ಕಡೆ ಇವುಗಳನ್ನು ನೋಡೋದಾದ್ರೆ ಇಲ್ಲಿ 1976 ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ, 1961 ವರದಕ್ಷಿಣೆ ನಿಷೇಧ ಕಾಯ್ದೆ, 2005 ಇವುಗಳು ಎಕ್ಸಾಮಿನೇಷನ್ ಅಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಇನ್ನು 24ನೇ ಆರ್ಟಿಕಲ್ ಏನ್ ಹೇಳುತ್ತೆ? 24ನೇ ಆರ್ಟಿಕಲ್ 17ನೇ ಆರ್ಟಿಕಲ್ ಅನ್ನ ನೀವು ಹೇಗೆ ನೆನಪಿಟ್ಕೊಂಡ್ರೋ ಅದಾದ್ಮೇಲೆ 21A ಆರ್ಟಿಕಲ್ ನ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅದನ್ನ ಬಿಟ್ರೆ ವೆರಿ ನೆಕ್ಸ್ಟ್ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಯಾವ್ದಾದ್ರು ಇದ್ದೆ ಅದು 24ನೇ ಆರ್ಟಿಕಲ್. 24ನೇ ಆರ್ಟಿಕಲ್ ಅನ್ನ ನೀವು ಕಡ್ಡಾಯವಾಗಿ ನೆನಪಲ್ಲಿ ಇಟ್ಕೊಳ್ಳೇಬೇಕು. ಮೇಲಿನ ಮೇಲೆ ಇವತ್ತಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ಗಳು ರೈಸ್ ಆಗ್ತಿರ್ತವೆ. ಸೊ ಇದನ್ನ ಕಡ್ಡಾಯವಾಗಿ ನೆನಪಿಟ್ಕೋಬೇಕು ಅನ್ನೋದು ಒಂದು. ಇನ್ನು 24ನೇ ಆರ್ಟಿಕಲ್ ಏನ್ ಹೇಳುತ್ತೆ? ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಬೇಕು ಅಂತ ಹೇಳುತ್ತೆ. ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ಹೇಳುವಂತ ಸಂವಿಧಾನದ ವಿಧಿ ಯಾವುದು ಅಂತ ಕೇಳ್ತಿರ್ತಾನೆ ಎಕ್ಸಾಮಿನೇಷನ್ ಅಲ್ಲಿ. ನೀವು 24ನೇ ವಿಧಿನ ಟಿಕ್ ಮಾಡಬಹುದು ಅನ್ನೋದು. ಸೊ ಹಾಗಾದ್ರೆ 24ನೇ ವಿಧಿ ಏನು? ಬಾಲಕಾರ್ಮಿಕ ಪದ್ಧತಿ ಅಂತಂದ್ರೆ ಏನು ಸ್ನೇಹಿತರೆ? ಬಾಲಕಾರ್ಮಿಕ ಪದ್ಧತಿ ಅಂತ ಹೇಳಿದ್ರೆ 14 ವರ್ಷದ ಒಳಗಿನ ಮಕ್ಕಳನ್ನು ಗಣಿ, ಹೋಟೆಲ್, ಕಾರ್ಖಾನೆ ಮುಂತಾದ ಅಪಾಯಕಾರಿ ಸ್ಥಳಗಳಲ್ಲಿ ದುಡಿಸಿಕೊಳ್ಳುವಂತ ಪದ್ಧತಿ ಏನಿದೆಯಲ್ಲ, ನಾವು ಅದನ್ನ ಏನಂತ ಕರಿತೀವಿ? ನಾವು ಬಾಲಕಾರ್ಮಿಕ ಪದ್ಧತಿ ಅಂತ ಹೇಳಿ ಕರಿತೀವಿ. ಗಣಿ, ಹೋಟೆಲ್, ಕಾರ್ಖಾನೆ ಮುಂತಾದ ಅಪಾಯಕಾರಿ ಸ್ಥಳಗಳಲ್ಲಿ ದುಡಿಸಿಕೊಳ್ಳುವಂತ ಪದ್ಧತಿಯನ್ನು ನಾವೆಂತ ಕರಿತೀವಿ? ನಾವು ಬಾಲಕಾರ್ಮಿಕ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಲಿಕ್ಕೆ ಸಾಕಷ್ಟು ಕಾಯ್ದೆ ಕಾನೂನುಗಳನ್ನು ಜಾರಿಗೊಳಿಸಿರುವುದನ್ನು ನಾವು ನೋಡ್ತೀವಿ. 1948ನೇ ಇಸ್ವಿಯಲ್ಲಿ ಕಾರ್ಖಾನೆ ಕಾಯ್ದೆ ಅಂತ ಹೇಳಿ ಜಾರಿಗೊಳಿಸಿದ್ರು. ಅದಾದ್ಮೇಲೆ 1952ನೇ ಇಸ್ವಿಯಲ್ಲಿ ಗಣಿ ಕಾಯ್ದೆ ಅಂತ ಹೇಳಿ ಮಾಡ್ತಾರೆ. 1986ನೇ ಇಸ್ವಿಯಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಅಂತ ಹೇಳಿ ಮಾಡ್ತಾರೆ. 1986ನೇ ಇಸ್ವಿಯಲ್ಲಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ರು. ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಬಾಲಕಾರ್ಮಿಕರನ್ನ ಪದ್ಧತಿಯನ್ನು ನಿಷೇಧ ಮಾಡಲಿಕ್ಕೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ. ಅದಾದ್ಮೇಲೆ 2006ನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿ ಬಾಲಕಾರ್ಮಿಕ ಪದ್ಧತಿಯನ್ನ ನಾವು ನಿಷೇಧ ಮಾಡಿದ್ದಾರೆ. ಈ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧ ಸಂಪೂರ್ಣವಾಗಿ 2006ನೇ ಇಸ್ವಿಯಿಂದ ಸಂಪೂರ್ಣವಾಗಿ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಿರೋದನ್ನ ಗಮನಿಸ್ತೀವಿ. ಅದಾದ್ಮೇಲೆ 1979ನೇ ಇಸ್ವಿಯಲ್ಲಿ 1979ನೇ ಇಸ್ವಿಯಲ್ಲಿ ಏನು ಈ ಬಾಲಕಾರ್ಮಿಕರ ಸ್ಥಿತಿಗತಿಗಳಿಗೋಸ್ಕರ ಸಾಕಷ್ಟು ಬಾರಿ ಬಂದಿದೆ ಇದು ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ. 1979ನೇ ಇಸ್ವಿಯಲ್ಲಿ 1979ನಲ್ಲಿ ಬಾಲಕಾರ್ಮಿಕರ ಸ್ಥಿತಿಗತಿಗಳ ಅಧ್ಯಯನವನ್ನ ನಡೆಸಲಿಕ್ಕೋಸ್ಕರ ಅಂತಾನೆ ಒಂದು ಸಮಿತಿ ರಚನೆ ಆಯಿತು. ಅದು ಗುರುಪಾದಪ್ಪ ಸ್ವಾಮಿ ಸಮಿತಿ ಅಂತ ಹೇಳಿ ಕರಿತೀವಿ. ಇದು ಬಾಲಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನವನ್ನ ನಡೆಸಲಿಕ್ಕೆ ರಚನೆ ಆದಂತ ಏಕೈಕ ಸಮಿತಿ. ಅದಾದ್ಮೇಲೆ ನೆಕ್ಸ್ಟ್ 2012ನೇ ಇಸ್ವಿಯಲ್ಲಿ ಇಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತ ಹೇಳಿ ಮಾಡ್ತಾರೆ 2012ನೇ ಇಸ್ವಿಯಲ್ಲಿ. ಸ್ನೇಹಿತರೆ, ಅತಿ ಹೆಚ್ಚಿನ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದು ಯಾವ ಇಸ್ವಿಯಲ್ಲಿ ಅಂತ ಹೇಳಿ ಕೇಳಬಹುದು? 2012ನೇ ಇಸ್ವಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರ್ತವೆ. ಸೊ ಹಾಗಾಗಿ 2012ನೇ ಇಸ್ವಿಯಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತ ಹೇಳಿ ಕಾಯ್ದೆಗಳನ್ನು ಮಾಡ್ತಾರೆ. ಹೀಗೆ ಭಾರತ ಸರ್ಕಾರ ಕಾಲ ಕಾಲಕ್ಕೆ ಕೆಲವೊಂದು ಕಾಯ್ದೆಗಳನ್ನ ಮಾಡಿರೋದನ್ನ ನಾವು ಗಮನಿಸ್ತೀವಿ. ಸೊ ಇಲ್ಲಿ ಇದಿಷ್ಟು ಅಂಶಗಳನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಬೇಕಾಗ್ತದೆ. ಸ್ವಾತಂತ್ರ್ಯದ ಹಕ್ಕಾಯ್ತು, ಈಗ ಶೋಷಣೆಯ ವಿರುದ್ಧದ ಹಕ್ಕಾಯ್ತು. ನೆಕ್ಸ್ಟ್ ಈಗ ಮುಂದಿನ ಹಕ್ಕನ್ನ ನಾವು ನೋಡೋಣ. ಓಕೆ, ಈಗ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮಾತಾಡೋಣ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸ್ನೇಹಿತರೆ, ನಾವು ಭಾರತ ದೇಶದ ಇತಿಹಾಸವನ್ನ ಕೆದಕಿ ನೋಡಿದಾಗ
ಭಾರತ ದೇಶದಲ್ಲಿ ಸಾಕಷ್ಟು ಧರ್ಮಗಳು ಹಿಂದಿನಿಂದನೂ ನಾವು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈಗ ಭಾರತ ದೇಶದಲ್ಲಿ ನಾವು ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರ ಧರ್ಮ ಅಂತೇಳಿ ಸ್ವೀಕಾರ ಮಾಡಿಲ್ಲ. ಇಲ್ಲಿ ಬಹಳಷ್ಟು ಧರ್ಮಗಳಿರೋದ್ರಿಂದ ಸೊ ಇಲ್ಲಿ ನಾವು ಯಾವುದೇ ಒಂದು ಧರ್ಮವನ್ನ ರಾಷ್ಟ್ರ ಧರ್ಮ ಅಂತ ಹೇಳಿ ನಮ್ಮ ಸಂವಿಧಾನದ ರಚನಾಕರ್ತರು ಎಲ್ಲೂ ಸಹ ಇದನ್ನು ಹೇಳಿದೆ. ಇಲ್ಲಿ ಹಿಂದೂ ಧರ್ಮ ಆಗಿರಲಿ, ಜೈನ ಧರ್ಮ ಆಗಿರಲಿ, ಬೌದ್ಧ ಧರ್ಮ ಆಗಿರಲಿ, ಕ್ರಿಶ್ಚಿಯನ್ ಧರ್ಮ ಆಗಿರಲಿ, ಇಲ್ಲಿ ಯಾವುದೇ ಧರ್ಮಗಳಾಗಿರಲಿ ಯಾವುದೇ ಒಂದು ಧರ್ಮವನ್ನ ನಾವು ರಾಷ್ಟ್ರ ಧರ್ಮ ಅಂತ ಹೇಳಿ ಇಲ್ಲಿ ಸ್ವೀಕಾರ ಮಾಡಿಲ್ಲ. ಭಾರತ ದೇಶವು ಒಂದು ಸರ್ವಧರ್ಮ ಸಮನ್ವಯ ರಾಷ್ಟ್ರ. ಭಾರತ ದೇಶ ಒಂದು ಸರ್ವಧರ್ಮ ಸಮನ್ವಯ ರಾಷ್ಟ್ರ. ಸೊ ಭಾರತ ದೇಶ ಒಂದು ಸರ್ವಧರ್ಮ ಸಮನ್ವಯ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಧರ್ಮಕ್ಕೆ ರಾಷ್ಟ್ರ ಧರ್ಮದ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿಲ್ಲ. ಸೊ ಹಾಗಾಗಿ ಈಗ ನಾವು ಒಂದೊಂದೇ 25ನೇ ಆರ್ಟಿಕಲ್, 26ನೇ ಆರ್ಟಿಕಲ್, 27ನೇ ಆರ್ಟಿಕಲ್, 28ನೇ ಆರ್ಟಿಕಲ್ ಹೀಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ 25ನೇ ಆರ್ಟಿಕಲ್ ಏನ್ ಹೇಳುತ್ತೆ, 25ನೇ ಆರ್ಟಿಕಲ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಂದೆಯಾಗಿರ್ತಕ್ಕಂಥ ಧರ್ಮವನ್ನು ಹೊಂದಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತಂದೆಯಾಗಿರ್ತಕ್ಕಂಥ ಧರ್ಮವನ್ನ ಹೊಂದಬಹುದು, ಹೊಂದಬಹುದು ಮತ್ತು ಪ್ರಚಾರವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಪ್ರತಿಯೊಬ್ಬ ಭಾರತೀಯನೂ ಸಹ ತಂದೆಯಾಗಿರ್ತಕ್ಕಂಥ ಧರ್ಮವನ್ನು ಹೊಂದಬಹುದು ಮತ್ತೆ ಪ್ರಚಾರವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳಿ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಈಗ ಕೊನೆಯದಾಗಿ ನಿಮಗೆ ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. ಕೊನೆಯದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಹಿಂದೂ ಧರ್ಮವನ್ನು ತ್ಯಜಿಸಿ ಅವರು ಅಂತಿಮವಾಗಿ ಯಾವುದಕ್ಕೆ ಬೌದ್ಧ ಧರ್ಮಕ್ಕೆ ಬಂದರು. ಯಾವುದಕ್ಕೆ ಬಂದರು? ಬೌದ್ಧ ಧರ್ಮಕ್ಕೆ ಬಂದರು ಅನ್ನೋದು ಒಂದು. ಸೊ ಹೀಗೆ ನಾವು ಯಾವುದೇ ಒಂದು ಧರ್ಮವನ್ನು ಹೊಂದಬಹುದು ಮತ್ತೆ ಪ್ರಚಾರವನ್ನು ಮಾಡಲಿಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 25 ಅವಕಾಶವನ್ನು ಮಾಡಿಕೊಟ್ಟಿದೆ. ಇನ್ನು ಆರ್ಟಿಕಲ್ 26 ಏನ್ ಹೇಳುತ್ತೆ? ಪ್ರತಿಯೊಬ್ಬ ವ್ಯಕ್ತಿ, ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಏನಪ್ಪಾ ಅಂತ ಹೇಳಿದ್ರೆ ತಂದೆಯಾಗಿರ್ತಕ್ಕಂಥ ಧಾರ್ಮಿಕ ಸಂಘ ಸಂಸ್ಥೆಗಳನ್ನ ಹೊಂದಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬ ಭಾರತೀಯನು ಸಹ ತಂದೆಯಾಗಿರ್ತಕ್ಕಂಥ ಧಾರ್ಮಿಕ ಸಂಘ ಸಂಸ್ಥೆಗಳನ್ನ ಹೊಂದಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇಲ್ಲಿ ಧಾರ್ಮಿಕ ಸಂಘ ಸಂಸ್ಥೆಗಳು ಅಂತ ಹೇಳಿದ್ರೆ ಉದಾಹರಣೆಗೆ ರಾಮಕೃಷ್ಣ ಮಿಷನ್ ಅನ್ನೋದನ್ನ ನಾವು ನೋಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಧರ್ಮಸ್ಥಳ ಸಂಘ ಅನ್ನೋದನ್ನ ನೋಡ್ಬೋದು. ಆಮೇಲೆ ಈ ರೀತಿಯಾಗಿರ್ತಕ್ಕಂಥ ಬೇರೆ ರೀತಿಯಾಗಿರ್ತಕ್ಕಂಥ ಸಂಸ್ಥೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅನ್ನೋದು. ಸೊ ಇದು ಆಮೇಲೆ 27ನೇ ಆರ್ಟಿಕಲ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ 27ನೇ ಆರ್ಟಿಕಲ್ ಇದು ಯಾವನೇ ಒಬ್ಬ ವ್ಯಕ್ತಿಯನ್ನ ಭಾರತ ದೇಶದಲ್ಲಿ ಯಾವನೇ ಒಬ್ಬ ವ್ಯಕ್ತಿಯನ್ನ ಧಾರ್ಮಿಕ ಉದ್ದೇಶಗಳಿಗಾಗಿ ಧಾರ್ಮಿಕ ಉದ್ದೇಶಗಳಿಗಾಗಿ ಯಾವನೇ ಒಬ್ಬ ವ್ಯಕ್ತಿಯನ್ನ ಧಾರ್ಮಿಕ ಉದ್ದೇಶಗಳಿಗಾಗಿ ನೀನು ತೆರಿಗೆಯನ್ನ ಕೊಡು ಅಂತೇಳಿ ಫೋರ್ಸ್ ಮಾಡಂಗಿಲ್ಲ. ಎಷ್ಟನೇ ಆರ್ಟಿಕಲ್? 27. ಯಾವನೇ ಒಬ್ಬ ವ್ಯಕ್ತಿಯನ್ನ ನೀನು ಧಾರ್ಮಿಕ ಉದ್ದೇಶಗಳಿಗಾಗಿ ನೀನು ನಮಗೆ ತೆರಿಗೆಯನ್ನು ಕೊಡು ಅಂತೇಳಿ ಯಾವನೇ ಒಬ್ಬ ವ್ಯಕ್ತಿಗೆ ನಾವು ಫೋರ್ಸ್ ಮಾಡಬಾರ್ದು ಅಂತ ಹೇಳುತ್ತೆ. ಫೋರ್ಸ್ ಮಾಡಂಗಿಲ್ಲ. ಆಮೇಲೆ 28 ಆರ್ಟಿಕಲ್ 28 ಏನ್ ಹೇಳುತ್ತೆ? ಇದು ನಿಮಗೆ ಸ್ವಲ್ಪ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಬಹುದು. ಸ್ವಲ್ಪ ಇದನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. 28ನೇ ಆರ್ಟಿಕಲ್ ಏನ್ ಹೇಳುತ್ತೆ? ಇಲ್ಲಿ 28ನೇ ವಿಧಿಯ ಪ್ರಕಾರ ಯಾವುದೇ ಒಂದು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಸರ್ಕಾರಿ ಸ್ವಾಮ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮತ್ತೆ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಏನ್ ಮಾಡಂಗಿಲ್ಲ ನಾವು ಧಾರ್ಮಿಕ ಬೋಧನೆಯನ್ನು ಮಾಡಂಗಿಲ್ಲ ಅಂತ ಹೇಳುತ್ತೆ. ಏನಂತ ಹೇಳುತ್ತೆ? ಧಾರ್ಮಿಕ ಬೋಧನೆಯನ್ನು ಮಾಡಂಗಿಲ್ಲ ಅಂದ್ರೆ ಯಾವುದೇ ಒಂದು ಸರ್ಕಾರಿ ಅಥವಾ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವು ಧಾರ್ಮಿಕ ಬೋಧನೆಯನ್ನು ಮಾಡಕ್ಕೆ ಅವಕಾಶ ಇಲ್ಲ ಅಂತೇಳಿ, ಧಾರ್ಮಿಕ ಬೋಧನೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳುತ್ತೆ. ಅದು ಆರ್ಟಿಕಲ್ 25, 26, 27, 28 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ಅಂತಕ್ಕಂಥದ್ದು. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸ್ನೇಹಿತರೆ, ಆರ್ಟಿಕಲ್ 29 ಮತ್ತು 30 ಏನಿದಾವಲ್ಲ ಈ ಆರ್ಟಿಕಲ್ಸ್, ಇವೆರಡು ಆರ್ಟಿಕಲ್ ಅನ್ನ ಅಲ್ಪಸಂಖ್ಯಾತರ ಹಿತರಕ್ಷಕ ವಿಧಿಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಲ್ಪಸಂಖ್ಯಾತರ ಹಿತರಕ್ಷಕ ವಿಧಿಗಳು. ಸೊ ಅಲ್ಪಸಂಖ್ಯಾತರ ಹಿತರಕ್ಷಕ ವಿಧಿಗಳು ಅಂತ ಬಂದಾಗ ಅಲ್ಪಸಂಖ್ಯಾತರ ಹಿತರಕ್ಷಕ ವಿಧಿಗಳು, ಅಲ್ಪಸಂಖ್ಯಾತರು ಅಂದ್ರೆ ಯಾರು? ಈಗ ಅಲ್ಪಸಂಖ್ಯಾತರು ಅಂತಂದ್ರೆ ಮುಸಲ್ಮಾನರು, ಜೈನರು, ಬೌದ್ಧರು, ಕ್ರಿಶ್ಚಿಯನ್ರು ಏನಿದಾರಲ್ಲ ಇವ್ರನ್ನೆಲ್ಲರನ್ನೂ ಸಹ ನಾವು ಅಲ್ಪಸಂಖ್ಯಾತರು ಅಂತ ಹೇಳಿ ಕರಿತೀವಿ. ಈಗ ನೋಡಿ ಒಂದು ಕ್ಲಿಯರಿಟಿ ಕೊಡ್ತೀನಿ. 29ನೇ ವಿಧಿ ಏನ್ ಹೇಳುತ್ತೆ? ಇದು ಅಲ್ಪಸಂಖ್ಯಾತರಿಗೂ ಮತ್ತು ಬಹುಸಂಖ್ಯಾತರಿಗೂ ಇಡೀ ಭಾರತೀಯರು ಎಲ್ಲರಿಗೂ ಅನ್ವಯವಾಗುತ್ತೆ. ಯಾವುದು? 29ನೇ ಆರ್ಟಿಕಲ್. 30ನೇ ಆರ್ಟಿಕಲ್ ಮಾತ್ರ ನೇರವಾಗಿ ಅಲ್ಪಸಂಖ್ಯಾತರಿಗೋಸ್ಕರನೇ ಇರ್ತಕ್ಕಂಥ ಆರ್ಟಿಕಲ್. ನೇರವಾಗಿ ಅಲ್ಪಸಂಖ್ಯಾತರಿಗೋಸ್ಕರನೇ ಇರುವಂತಹ ಒಂದು ಯಾವ್ದಾದ್ರು ಆರ್ಟಿಕಲ್ ಇದ್ರೆ ಅದು ನೇರವಾಗಿ 30ನೇ ಆರ್ಟಿಕಲ್. ಅಲ್ಪಸಂಖ್ಯಾತರಿಗೋಸ್ಕರ ಇರುವಂತ ಎರಡು ವಿಧಿಗಳ ಜೋಡಿಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದಾಗ ನಾವು 29 ಮತ್ತು 30 ಈ ವಿಧಿಗಳನ್ನ ನಾವು ಗುರುತಿಸಬೇಕಾಗುತ್ತೆ. ಇದು ಸೊ ಇಲ್ಲಿ 29ನೇ ವಿಧಿ ಏನ್ ಹೇಳುತ್ತಾದ್ರೆ 29ನೇ ವಿಧಿ
ಪ್ರತಿಯೊಬ್ಬ ವ್ಯಕ್ತಿಯು ತಂದೆಯಾಗಿರ್ತಕ್ಕಂಥ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಧರ್ಮಗಳ ಸಂಖ್ಯೆ ಬಹಳಷ್ಟಿದಾವೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಜಾತಿಗಳ ಸಂಖ್ಯೆ ಬಹಳಷ್ಟಿದಾವೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳು, ತಮ್ಮದೇ ಆಗಿರ್ತಕ್ಕಂಥ ನಡಾವಳಿಗಳನ್ನ ಬೇಕಾದಷ್ಟು ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀವಿ. ಪ್ರದೇಶದಿಂದ ಪ್ರದೇಶಕ್ಕೆ, ಧರ್ಮದಿಂದ ಧರ್ಮಕ್ಕೆ, ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಬಹಳಷ್ಟು ಬದಲಾವಣೆಗಳನ್ನ, ಆಚಾರ ವಿಚಾರಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ 29ನೇ ಆರ್ಟಿಕಲ್ ಹೇಳೋದು ಅದನ್ನೇ, ಪ್ರತಿಯೊಬ್ಬ ಭಾರತೀಯನೂ ಸಹ ತಂದೆಯಾಗಿರ್ತಕ್ಕಂಥ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದು. ಸೊ ಇದು 29ನೇ ಆರ್ಟಿಕಲ್. ಇನ್ನು 30ನೇ ಆರ್ಟಿಕಲ್ ಏನ್ ಹೇಳುತ್ತೆ, ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೆ ನೀನು, ಪ್ರತಿಯೊಬ್ಬ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಅಂತ ಹೇಳಿ. ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ. ಸೊ ಇಲ್ಲಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ನೇರವಾಗಿ ಅಲ್ಪಸಂಖ್ಯಾತರಿಗೇನೆ ಅನ್ವಯವಾಗುತ್ತೆ. ಸೊ ಹಾಗಾಗಿನೇ ಹೇಳಿದ್ದು, ನೇರವಾಗಿ ಅಲ್ಪಸಂಖ್ಯಾತರಿಗೇನೆ ಅನ್ವಯವಾಗುವಂತ ಸಂವಿಧಾನದ ಆರ್ಟಿಕಲ್ ಯಾವ್ದಾದ್ರು ಇದ್ರೆ ಅದು 30ನೇ ಆರ್ಟಿಕಲ್ ಅಂತ ಹೇಳಿ ನೀವು ತಿಳ್ಕೋಬಹುದು. ಇಲ್ಲಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಏನಿದಾರಲ್ಲ, ಈ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ಇವರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವಲ್ಲಿ ಇವರು ಏನಪ್ಪಾ ಅಂತ ಹೇಳಿ, ಪ್ರತಿಯೊಬ್ಬ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಂದೆಯಾಗಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳನ್ನ ಹೊಂದಬಹುದು, ಮತ್ತೆ ಅದರ ಆಡಳಿತವನ್ನ ತಾವೇ ನಡೆಸಿಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ತಂದೆಯಾಗಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೋಬಹುದು ಮತ್ತು ಅದರ ಆಡಳಿತವನ್ನ ತಾನೇ ನಡೆಸ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಓಕೆನಾ? ಸೊ ಇದು ಒಂದು. ಇನ್ನ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದ್ವಿ. ಸೊ 29 ಮತ್ತು 30ನೇ ವಿಧಿಗಳು ಅಲ್ಪಸಂಖ್ಯಾತರ ಹಿತರಕ್ಷಕ ವಿಧಿಗಳು ಅಂತ ಕರೀಬಹುದು. ಇದು ನೆಕ್ಸ್ಟ್, ಇಡೀ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ, ಇಲ್ಲಿ ಈ ಇಡೀ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಕಾನ್ಸ್ಟಿಟ್ಯೂಷನ್ ತಗೊಂಡ ಸಂದರ್ಭದಲ್ಲಿ 32ನೇ ಆರ್ಟಿಕಲ್ ಏನಿದೆಯಲ್ಲ, ಈ 32ನೇ ಆರ್ಟಿಕಲ್ ಇದು ಭಾರತ ದೇಶದ ಸಂವಿಧಾನದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಆರ್ಟಿಕಲ್. ಇಡೀ ಭಾರತ ದೇಶದ ಸಂವಿಧಾನವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಸೊ ಏನ್ ಹೇಳುತ್ತೆ 32ನೇ ಆರ್ಟಿಕಲ್, ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಬಗ್ಗೆ ಹೇಳುತ್ತೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಬಗ್ಗೆ ಹೇಳುತ್ತೆ. ಸೊ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಬಗ್ಗೆ ಹೇಳುವಂತ ಸಂವಿಧಾನದ ಆರ್ಟಿಕಲ್ ಯಾವುದು ಅಂತೇಳಿ ಸಾಕಷ್ಟು ಬಾರಿ ಎಕ್ಸಾಮಿನೇಷನ್ ಕೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಎರಡಕ್ಕೂ ವ್ಯತ್ಯಾಸ ತಿಳ್ಕೊಳ್ಳೋಣ. ಈ 2 ಆರ್ಟಿಕಲ್ಸ್ ಅನ್ನ ನಾನು ಬರೆದಿದ್ದೀನಿ. ಏನ್ 2 ಆರ್ಟಿಕಲ್ಸ್? 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಬಗ್ಗೆ ವಿವರಿಸುತ್ತದೆ. ಅಂದ್ರೆ ಯಾವನೇ ಒಬ್ಬ ವ್ಯಕ್ತಿ ಅವನು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಹ ಸಂದರ್ಭದಲ್ಲಿ ಅವನ ವಿರುದ್ಧ ನಾವು ಕೋರ್ಟಿಗೆ ಹೋಗಬಹುದು. ಸೊ ಕೋರ್ಟ್ ಏನ್ ಮಾಡುತ್ತೆ? ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. 32ನೇ ವಿಧಿಯ ಪ್ರಕಾರ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ರಕ್ಷಣೆಯನ್ನ ಪಡೆಯಬಹುದು. ಏನ್ ಮಾಡಬಹುದು? ರಕ್ಷಣೆಯನ್ನ ಪಡೆಯಬಹುದು. ಓಕೆ. ಅದೇ ರೀತಿಯಲ್ಲಿ ರಾಜ್ಯಗಳಲ್ಲಿ ಹೈಕೋರ್ಟ್ಗಳಲ್ಲಿ 226ನೇ ವಿಧಿಯ ಪ್ರಕಾರ ನಾವು ರಾಜ್ಯ ಹೈಕೋರ್ಟ್ಗಳಲ್ಲಿ ಏನನ್ನ ಮಾಡಬಹುದು? ನಾವು ರಕ್ಷಣೆಯನ್ನ ಪಡೆಯಬಹುದು. ಏನನ್ನ ಮಾಡಬಹುದು? ರಕ್ಷಣೆಯನ್ನ ಪಡೆಯಬಹುದು ಅಂತಕ್ಕಂಥದ್ದು. ಸೊ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲೂ ಮತ್ತು 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ ನಲ್ಲೂ ನಾವೇನನ್ನು ಪಡಿಬಹುದು? ರಕ್ಷಣೆಯನ್ನ ಪಡಿಬಹುದು. ಈಗ ನೋಡಿ, 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ರಕ್ಷಣೆ ಪಡಿಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ರಕ್ಷಣೆ ಪಡಿಬೇಕಾದ್ರೆ ಇಲ್ಲಿ ನೋಡ್ರಿ 139ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ? 5 ರೀತಿಯ ರಿಟ್ಗಳನ್ನು ಹೊರಡಿಸುತ್ತೆ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ರಿಟ್ ಹೊರಡಿಸ್ಲಿಕ್ಕೆ ಇರುವಂತಹ ಯಾವ್ದಾದ್ರು ವಿಧಿ ಇದೆ ಅದು 139ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ರಿಟ್ ಅನ್ನು ಹೊರಡಿಸುತ್ತೆ. 32ನೇ ವಿಧಿ ರಕ್ಷಕ ವಿಧಿ, 139ನೇ ವಿಧಿ ರಿಟ್ ಹೊರಡಿಸುವಂತ ವಿಧಿ. ಸೊ ಇದು ಮತ್ತು ಇದಕ್ಕಿರುವಂತ ವ್ಯತ್ಯಾಸ. ಓಕೆ ಸರ್. ಮತ್ತೆ ಹೈಕೋರ್ಟ್ 226ನೇ ವಿಧಿಯ ಪ್ರಕಾರ ರಕ್ಷಣೆಯನ್ನು ಮಾಡುತ್ತೆ ಮತ್ತು ರಿಟ್ಗಳನ್ನು ಸಹ ಹೊರಡಿಸುತ್ತೆ ಹೈಕೋರ್ಟ್ಗಳಲ್ಲಿ. ಇದು ಒಂದು ಮೇನ್ ತಿಳ್ಕೊಬೇಕು ನೀವು. ಸೊ ಇಲ್ಲಿ 32ನೇ ವಿಧಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅತ್ಯಂತ ಪ್ರಮುಖ ವಿಧಿಯಾಗಿರೋದ್ರಿಂದ ಇದನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಕರೆದ್ರು? ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೆದ್ರು. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೀತಾರೆ. ಭಾರತ ದೇಶದ ಸಂವಿಧಾನದ ಯಾವ ಭಾಗವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ ಅಂತ ಹೇಳಿ ಕೇಳಿದ್ರೆ, ವಿಧಿ ಕೇಳಿದ್ರೆ ಸ್ನೇಹಿತರೆ ಅದು 32ನೇ ವಿಧಿ ಟಿಕ್ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಭಾಗ ಕೇಳಿದ್ರೆ 3ನೇ ಭಾಗವನ್ನ ಟಿಕ್ ಮಾಡಬೇಕಾಗುತ್ತೆ. ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 3ನೇ ಭಾಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ. ಇದರ ನಡುವೆ ಇಲ್ಲಿ ನೋಡಿ 29 ಮತ್ತು 30ನೇ ವಿಧಿ ಬಗ್ಗೆ ಮಾತಾಡಿದ್ವಿ ನಾವು. 29 ಮತ್ತು 30ನೇ ವಿಧಿ ಬಗ್ಗೆ ಮಾತಾಡಿದ್ವಿ. ಇಲ್ಲಿ 31 ಮಿಸ್ ಆಯ್ತು. ಇಲ್ಲಿ 31 ಮಿಸ್ ಆಯ್ತು ಸರ್. ಏನ್ 31? ಇಲ್ಲಿ ನೋಡಿ 31ನೇ ವಿಧಿಯ ಬಗ್ಗೆ ನಾನು ಇಲ್ಲಿ ಮಾತಾಡ್ತೀನಿ. ಇವಾಗ ಆಸ್ತಿಯ ಹಕ್ಕಿನ ಬಗ್ಗೆ ಹೇಳ್ತದೆ. 1950 ಜನವರಿ 26ನೇ ತಾರೀಕು ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂತಲ್ಲ, ಆ ಸಂದರ್ಭದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳಿದ್ವು. ಎಷ್ಟು? 7 ಮೂಲಭೂತ ಹಕ್ಕುಗಳು.
ಸೊ 7 ಮೂಲಭೂತ ಹಕ್ಕುಗಳಿದ್ದು ಅದರಲ್ಲಿ 31ನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಏನಿದೆಯಲ್ಲ, 31ನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಏನಿದೆಯಲ್ಲ, ಇದು 31ನೇ ವಿಧಿಯಲ್ಲಿ ಇತ್ತು. 31ನೇ ವಿಧಿಯಲ್ಲಿ ಆಸ್ತಿ ಹಕ್ಕಿತ್ತು. 31ನೇ ವಿಧಿಯಲ್ಲಿದ್ದಂತಹ ಆಸ್ತಿ ಹಕ್ಕನ್ನ ನಾವು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತೇಳಿ, ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತೇಳಿ 1978ನೇ ಇಸ್ವಿಯಲ್ಲಿ ನಮ್ಮ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭ ಸ್ನೇಹಿತರೆ, ಈ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 1978ನೇ ಇಸ್ವಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 44ನೇ ಅಮೆಂಡ್ಮೆಂಟ್ ಮಾಡ್ತಾರೆ. ಭಾರತ ದೇಶದ ಸಂವಿಧಾನಕ್ಕೆ ನಡೆದಿರುವಂತ 2ನೇ ಅತ್ಯಂತ ದೊಡ್ಡ ತಿದ್ದುಪಡಿ ಯಾವ್ದಾದ್ರು ಇದ್ರೆ ಅದು 44ನೇ ತಿದ್ದುಪಡಿ. ಯಾರ ಕಾಲದಲ್ಲಿ ನಡೀತು? ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಆಗಿದ್ದಂತ ಸಂದರ್ಭದಲ್ಲಿ ನಡೀತು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 31ನೇ ವಿಧಿಯಲ್ಲಿ ಅದು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿತ್ತು. ಅದನ್ನ 31ನೇ ವಿಧಿಯಿಂದ ತೆಗೆದು ಅದನ್ನ 300A ವಿಧಿಯಲ್ಲಿ, ಅಂದ್ರೆ ಭಾರತ ದೇಶದ ಸಂವಿಧಾನದ 12ನೇ ಭಾಗದಲ್ಲಿ 300A ವಿಧಿಯ ಅಡಿಯಲ್ಲಿ ಅದನ್ನು ಇವಾಗ ನಾವು ಸೇರ್ಪಡೆ ಮಾಡಿದ್ದೀವಿ. ಪ್ರಸ್ತುತ ಅದು ಮೂಲಭೂತ ಹಕ್ಕಲ್ಲ, ಆಸ್ತಿ ಹಕ್ಕು ಮೂಲಭೂತ ಹಕ್ಕಲ್ಲ. ಆದರೆ ಪ್ರಸ್ತುತ ಆಸ್ತಿ ಹಕ್ಕು ಒಂದು ಕಾನೂನಿನ ಅಥವಾ ಶಾಸನೀಯ ಹಕ್ಕು ಅಂತ ಹೇಳಿ ಕರಿತೀವಿ. ಪ್ರಸ್ತುತ ಶಾಸನೀಯ ಅಥವಾ ಕಾನೂನಿನ ಹಕ್ಕು ಅಂತ ಹೇಳಿ ಎಕ್ಸಾಮಿನೇಷನ್ ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಅಂದ್ರೆ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವ ಹಕ್ಕನ್ನು ತೆಗೆದು ಹಾಕಲಾಯಿತು? ಆಸ್ತಿ ಹಕ್ಕನ್ನು ತೆಗೆದು ಹಾಕಿದ್ವಿ. ಪ್ರಸ್ತುತ ಆಸ್ತಿ ಹಕ್ಕು ಈ ಹಕ್ಕಾಗಿದೆ. ಯಾವ ಹಕ್ಕಾಗಿದೆ? ಪ್ರಸ್ತುತ ಆಸ್ತಿ ಹಕ್ಕು ಈ ಹಕ್ಕಾಗಿದೆ ಅಂತ ಹೇಳಿದ್ರೆ ಅದು ಶಾಸನೀಯ ಅಥವಾ ಕಾನೂನಿನ ಹಕ್ಕಾಗಿದೆ. ಶಾಸನೀಯ ಅಥವಾ ಕಾನೂನಿನ ಹಕ್ಕಾಗಿದೆ. ಸೊ ಇದು ನಾವು ಆಸ್ತಿ ಹಕ್ಕಿನ ಬಗ್ಗೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು 5 ರಿಟ್ಗಳು. 139ನೇ ವಿಧಿಯ ಪ್ರಕಾರ ನಾವು ಭಾರತ ದೇಶದಲ್ಲಿ 5 ರೀತಿಯ ರಿಟ್ಗಳನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಳವಡಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸ್ನೇಹಿತರೆ, ಇವು 32ನೇ ವಿಧಿ ರಕ್ಷಣೆ, 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ರಕ್ಷಣೆ ಕೊಡುತ್ತೆ. ಆದ್ರೆ 139ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ 139ನೇ ವಿಧಿಯ ಪ್ರಕಾರ 5 ರೀತಿಯ ರಿಟ್ಗಳನ್ನ ಹೊರಡಿಸುತ್ತೆ. 5 ರೀತಿಯ ರಿಟ್ಗಳನ್ನ ಹೊರಡಿಸುತ್ತೆ. ಸೊ ಭಾರತ ದೇಶದ ಸಂವಿಧಾನದಲ್ಲಿ ನಾವು 5 ರೀತಿಯ ರಿಟ್ಗಳನ್ನ ಎರವಲು ಪಡ್ಕೊಂಡಿರೋದು ಅದು ಇಂಗ್ಲೆಂಡಿನಿಂದ ಅಂತೇಳಿ ಕರೀಬಹುದು. ಎಲ್ಲಿಂದ ಪಡ್ಕೊಂಡ್ವಿ? ಇಂಗ್ಲೆಂಡ್ನಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತೇಳಿ. ಪ್ರಿಯ ಸ್ನೇಹಿತರೆ, ಇದು ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತ ವಿಚಾರ. ಸೊ ಇದಿಷ್ಟು ಅಂಶಗಳನ್ನ ನಾನು ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಸೊ ಇದು ಇಲ್ಲಿಗೆ ಇವತ್ತಿನ ಈ ಮೂಲಭೂತ ಹಕ್ಕುಗಳು ಅನ್ನೋ ಕಾನ್ಸೆಪ್ಟನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.